ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಬೀಜೋತ್ಪಾದನೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸಿದ್ಧಾರೂಢ ಸಿಂಗಾಡಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿಯವರೇ ನಮಸ್ಕಾರ. ನಮಸ್ತೆ ಸರ್. ತಾವು ಈ ದಿವಸ ಬೀಜೋತ್ಪಾದನೆಯ ಹಂತಗಳು, ಬೀಜೋತ್ಪಾದನೆಯ ಪ್ರಾಮುಖ್ಯತೆ, ವಿಶೇಷವಾಗಿ ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಬೀಜೋತ್ಪಾದನಾ ವಿಭಾಗ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಯಾವ ರೀತಿ ಬೀಜಗಳನ್ನು ಉತ್ಪಾದನೆ ಮಾಡ್ತಾ ಇದೆ, ಎಲ್ಲದರ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಮಾಡಿಕೊಡಿ ಡಾಕ್ಟ್ರೆ. ಎಸ್ ಸರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೀಜದಂತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ನಾಣ್ಣುಡಿ ಎಲ್ಲ ಕಾಲಕ್ಕೂ ಸಮಂಜಸವಾಗಿದೆ. ಕೃಷಿಯಲ್ಲಿ ಲಾಭದಾಯಕ ಇಳುವರಿ ಬಿತ್ತನೆ ಬೀಜ ಅತಿ ಪ್ರಮುಖ ಸಂಪನ್ಮೂಲವಾಗಿದೆ. ಕೃಷಿ ಯಶಸ್ಸು ಬಹುಮಟ್ಟಿಗೆ ಉತ್ತಮ ಗುಣಮಟ್ಟದ ಬೀಜವನ್ನೇ ಅವಲಂಬಿಸಿರುತ್ತದೆ. ಕೃಷಿಯಲ್ಲಿ ಉಳಿದ ಪರಿಕರಗಳೊಡನೆ ಬಿತ್ತನೆ ಬೀಜವನ್ನು ಹೋಲಿಕೆ ಮಾಡಿದಾಗ ಇದರ ಬೆಲೆ ತುಂಬ ಕಡಿಮೆಯಾಗಿದೆ ಮತ್ತು ಪಾತ್ರ ಬಹುಮುಖ್ಯವಾಗಿದೆ. ಪುರಾತನ ಕಾಲದಿಂದಲೂ ಉತ್ತಮ ಬೀಜದ ಮಹತ್ವ ಅರಿತ ರೈತರು ಸದೃಢ ಹಾಗೂ ರೋಗರಹಿತ ಬೆಳೆಗಳಿಂದ ಬೀಜಗಳನ್ನು ಸಂಗ್ರಹಿಸಿಕೊಂಡು ಮುಂದಿನ ಬಿತ್ತನೆಗಾಗಿ ಉಪಯೋಗಿಸುತ್ತಾ ಬರುತ್ತಿದ್ದಾರೆ. ಸೊ ಮೊದಲನೇದಾಗಿ ನಾವು ಬೀಜ ಎಂದರೇನು ನೋಡೋಣ. ಸೊ ವಿಜ್ಞಾನದ ಪರಿಭಾಷೆಯಲ್ಲಿ ಬೀಜ ಅಂದರೆ ಬೆಳೆ ಉತ್ಪಾದನೆಗೆ ಬಳಸಿದ ಗಿಡದ ಯಾವುದೇ ಭಾಗವನ್ನು ಬೀಜ ಎನ್ನುತ್ತಾರೆ. ಅಂದರೆ ಬೀಜದ ಕಾಂಡ, ಎಲೆ, ಕಣ್ಣು, ಕಂದು, ಗೆಡ್ಡೆ, ಬೇರು ಹೀಗೆ ಯಾವುದೇ ಭಾಗವನ್ನು ಬಳಕೆ ಮಾಡುವುದೇ ನಾವು ಬೀಜ ಅಂತ ಕರಿಬೇಕಾಗುತ್ತೆ. ಸೊ ಈಗ ಬೀಜದಲ್ಲಿ ಬೇರೆ ಬೇರೆ ಹಂತಗಳು ಬರ್ತವೆ. ಅದರಲ್ಲಿ ಬೀಜೋತ್ಪಾದನೆ ಹಂತಗಳು ಅಂದರೆ ಮೊದಲನೇ ತಳಿವರ್ಧಕ ಬೀಜ, ತಾಯಿ ಬೀಜ ಅಥವಾ ಮೂಲ ಬೀಜ ಮತ್ತು ಪ್ರಮಾಣಿತ ಬೀಜ. ಸೊ ಇದರಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಅದರ ಭೌತಿಕ ಶುದ್ಧತೆ ಬೇರೆ ಬೇರೆಯಾಗಿರುತ್ತದೆ. ಸೊ ಮೊದಲನೇದಾಗಿ ನೋಡೋದಾದರೆ ತಳಿವರ್ಧಕ ಬೀಜ, ನಾವೇನು ನ್ಯೂಕ್ಲಿಯಸಿಡ್ ಅಂತ ಕರಿತೀವಿ, ತಳಿವರ್ಧಕ ಬೀಜ. ಈ ಬೀಜವನ್ನು ತಳಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿ ಅದರ ಭೌತಿಕ ಶುದ್ಧತೆ ಅಥವಾ ಅನುವಂಶಿತ ಶುದ್ಧತೆ ಅಂತ ನಾವೇನು ಕರಿತೀವಿ ಅದರದ್ದು 100% ಇರುತ್ತದೆ ಮತ್ತು ಭೌತಿಕ ಶುದ್ಧತೆಯೂ ಕೂಡ 100% ಇರುತ್ತದೆ. ಸೊ ಎರಡನೇದಾಗಿ ತಾಯಿ ಬೀಜ. ತಾಯಿ ಬೀಜ ಅಂದರೆ ನಾವು ಬ್ರೀಡರ್ ಸೀಡ್ ಅಂತ ಕರಿತೀವಿ. ಸೊ ಇದನ್ನು ತಳಿವರ್ಧಕ ಬೀಜಗಳನ್ನು ಉಪಯೋಗಿಸಿ ಉತ್ಪಾದಿಸಿದ ಬೀಜಕ್ಕೆ ತಾಯಿ ಬೀಜ ಎನ್ನುತ್ತಾರೆ. ಸೊ ಈ ಉತ್ಪಾದನಾ ಕಾರ್ಯವನ್ನು ಆಯಾ ಬೆಳೆಗಳ ತಳಿವರ್ಧಕರ ಸಮಕ್ಷಮದಲ್ಲಿ ಬೆಳೆಯಲಾಗುತ್ತದೆ. ಬೆಳವಣಿಗೆ ಹಂತದಲ್ಲಿ ಅಥವಾ ಬೇರೆ ವಿವಿಧ ಹಂತಗಳಲ್ಲಿ ಆ ತಳಿವರ್ಧಕ ಒಂದು ಸಮಿತಿ ಏನಿರುತ್ತೆ, ಆ ಸಮಿತಿ ಪ್ರತಿ ಹಂತದಲ್ಲೂ ವೀಕ್ಷಣೆ ಮಾಡಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಸೊ ಈ ಥರ ಮೇಲ್ವಿಚಾರಕ ಸಮಿತಿಯಲ್ಲಿ ಯಾರ್ಯಾರು ಬರ್ತಾರೆ ಅಂತಂದರೆ ಜಂಟಿ ಕೃಷಿ ನಿರ್ದೇಶಕರು, ಬೀಜ ಪ್ರಮಾಣ ಸಂಸ್ಥೆ, ರಾಜ್ಯ ಬೀಜ ನಿಗಮ ಮತ್ತು ಕೃಷಿ ವಿಶ್ವವಿದ್ಯಾಲಯದ ಸಂಶೋಧಕ ನಿರ್ದೇಶಕರು ಮತ್ತು ಸಂಬಂಧಪಟ್ಟ ತಳಿವರ್ಧಕರು ಆಗಿರುತ್ತಾರೆ. ಮೂರನೇದಾಗಿ ನಾವು ಮೂಲ ಬೀಜ ಅಂತ ಹೇಳ್ತೀವಿ. ಮೂಲ ಬೀಜ ಅಂದರೆ ತಾಯಿ ಬೀಜ. ಮೂಲ ಬೀಜವನ್ನು ಉತ್ಪಾದಿಸಬೇಕಾದ್ರೆ ನಾವು ತಾಯಿ ಬೀಜವನ್ನು ಉಪಯೋಗಿಸಿ ಬೀಜೋತ್ಪಾದನೆ ಮಾಡಬೇಕಾಗುತ್ತದೆ. ಸೊ ಈ ಬೀಜೋತ್ಪಾದನೆಯನ್ನು ನಾವು ಸರ್ಕಾರದ ಕೇಂದ್ರಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯ ತಾಕುಗಳಲ್ಲಿ ಮತ್ತು ರಾಷ್ಟ್ರೀಯ ಬೀಜ ನಿಗಮಗಳ ತಾಕುಗಳಲ್ಲಿ ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಸೊ ಇದನ್ನು ನಾವು ಆಗಲೇ ಹೇಳಿದಂಗೆ ತಾಯಿ ಬೀಜವನ್ನು ಹಳದಿ ಚೀಟಿಯಿಂದ ಗುರುತಿಸಲಾಗುತ್ತೆ. ಸೊ ಅದರದ ಐಡೆಂಟಿಫಿಕೇಶನ್ ಬಂದುಬಿಟ್ಟು ಹಳದಿ ಬಣ್ಣದ ಚೀಟಿಯನ್ನು ಲಗತ್ತಿಸಲಾಗಿರುತ್ತದೆ. ಸೊ ಮೂಲ ಬೀಜಕ್ಕೆ ಬಿಳಿ ಚೀಟಿಯನ್ನು ನಾವು ಲಗತ್ತಿರಿಸುತ್ತೇವೆ ಮತ್ತು ಇದರ ಆನುವಂಶಿಕ ಶುದ್ಧತೆ 99% ಇರುತ್ತದೆ. ಸೊ ನಾಲ್ಕನೇದಾಗಿ ನಾವು ಪ್ರಮಾಣಿತ ಬೀಜ. ಸೊ ಪ್ರಮಾಣಿತ ಬೀಜವನ್ನು ನಾವು ಮೂಲ ಬೀಜದಿಂದ ಉಪಯೋಗಿಸಿ ಪ್ರಮಾಣಿತ ಬೀಜವನ್ನು ಬೆಳೆಯಲಾಗುತ್ತದೆ. ಸೊ ಈ ಪ್ರಮಾಣಿತ ಬೀಜವನ್ನು ನಾವು ಯಾವ್ಯಾವ ಥರ ಮಾಡ್ತೀವಿ ಅಂತಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ತಾಕುಗಳಲ್ಲಿ, ರಾಜ್ಯ ಬೀಜ ನಿಗಮದ ತಾಕುಗಳಲ್ಲಿ ಮತ್ತು ರಾಷ್ಟ್ರೀಯ ಬೀಜ ನಿಗಮದ ತಾಕುಗಳಲ್ಲಿ ಇದು ಪ್ರಮಾಣಿತ ಬೀಜ
ರೈತರಿಗೆ ಭಾಳಷ್ಟು ಕ್ವಾಂಟಿಟಿ ಬೇಕಾಗಿರೋದರಿಂದ ನಾವು ಇದನ್ನು ರೈತರ ತಾಕುಗಳಲ್ಲಿ ಅಂದರೆ ಪ್ರಗತಿಪರ ರೈತರ ತಾಕುಗಳಲ್ಲಿ ನಾವು ಇದನ್ನು ಬೆಳೆಯಬೇಕಾಗುತ್ತೆ. ಸೊ ಇದೇ ರೀತಿ ನಾವು ಹೇಳ್ತಾ ಹೋದರೆ ಇನ್ನೊಂದು ನಿಜ ಬೀಜ ಅಂತ ಬರುತ್ತೆ. ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಂತ ಹೇಳ್ತೀವಿ ನಾವು, ನಿಜ ಬೀಜ. ಸೊ ಈ ಬೀಜನ ನಾವು ಪ್ರಮಾಣೀಕೃತ ಬೀಜ ಅಥವಾ ಮೂಲ ಬೀಜನ ಉಪಯೋಗಿಸಿ ನಾವು ಬೀಜೋತ್ಪಾದನೆ ಮಾಡಬೇಕಾಗುತ್ತೆ. ಸೊ ಕೆಲವೊಂದು ಸಂದರ್ಭಗಳಲ್ಲಿ ಹೊಸದಾಗಿ ಬಿಡುಗಡೆಯಾದ ತಳಿಗಳನ್ನು ನಾವು ಈ ರೀತಿ ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಅಥವಾ ನಿಜ ಬೀಜದ ಮುಖಾಂತರ ನಾವು ಬೆಳೆಯಬೇಕಾಗುತ್ತೆ. ಇನ್ನೊಂದು ಅಂದರೆ ಯಾವಾಗ ರೈತರದ್ದು ಬೇಡಿಕೆ ಜಾಸ್ತಿ ಇರುತ್ತೆ, ಯಾವಾಗ ನಾವು ಈ ಥರ ಪ್ರಮಾಣಿತ ಬೀಜನ ಸಪ್ಲೈ ಮಾಡೋಕ್ಕಾಗೋದಿಲ್ವೋ ಆವಾಗ ನಾವು ನಿಜ ಬೀಜನ ತಯಾರು ಮಾಡಿ ಬೇಕಾದಂಥ ರೈತರಿಗೆ ನಾವು ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಮ್ಮ ವಿಶ್ವವಿದ್ಯಾಲಯದಿಂದ. ಸರ್ಟಿಫೈಡ್ ಸೀಡ್ಸ್ಗೆ ಯಾವ ಥರ ಕಲರ್ದು ಲೇಬಲ್ ಹಾಕ್ತಾರೆ ಸರ್? ಸರ್ಟಿಫೈಡ್ ಸೀಡ್ಸ್ಗೆ ನಾವು ನೀಲಿ ಚೀಟಿಯನ್ನು ಉಪಯೋಗಿಸ್ತೀವಿ. ಓಕೆ. ಟ್ರೂತ್ಫುಲಿ ಲೇಬಲ್ಡ್ಗೆ ಸೊ ಅದಕ್ಕೆ ನಾವು ಹಸಿರು ಬಣ್ಣದ ಚೀಟಿಯನ್ನು ಲಗತ್ತಿಸ್ತಿರ್ತೀವಿ. ಓಕೆ ಓಕೆ. ಅಂದರೆ ಆ ಬಣ್ಣದ ಚೀಟಿಯನ್ನು ನೋಡೇ ಅವರು ಅರ್ಥ ಮಾಡ್ಕೊಂಬಿಡ್ಬೇಕು. ಈ ಚೀಟಿ ಸರ್, ಈ ಚೀಟಿನ ನಾವು ಯಾಕೆ ಈ ವಿವಿಧ ಬಗೆಯ ಚೀಟಿಗಳನ್ನ ಉಪಯೋಗಿಸ್ತೀವಿ ಅಂದರೆ ನಾವು ಈಸಿಲಿ ಐಡೆಂಟಿಫೈ ಮಾಡ್ಬೋದು, ಈಸಿಲಿ ಗುರುತಿಸಬಹುದು. ಸೊ ಈ ಥರ ಬೇರೆ ಬೇರೆ ಬೀಜಗಳನ್ನು ಗುರುತಿಸೋಕ್ಕೋಸ್ಕರ ಬೇರೆ ಬೇರೆ ಬಣ್ಣದ ಚೀಟಿಯನ್ನು ನಾವು ಲಗತ್ತಿಸ್ತಿರ್ತೀವಿ. ಆ ಚೀಟಿನಲ್ಲಿ ಏನೇನಿರುತ್ತೆ ಸರ್, ಮಾಹಿತಿ ಏನೇನಿರುತ್ತೆ? ಆ ಚೀಟಿಯಲ್ಲಿ ಅದು ಯಾವ ವೆರೈಟಿ, ಆಮೇಲೆ ಎಲ್ಲಿ ಬೆಳೆದಿರ್ತೀವಿ, ತಳಿಯ ಹೆಸರು, ಆಮೇಲೆ ಸೀಡ್ ಲಾಟ್ ನಂಬರ್ ಅಂತ ಹೇಳ್ತೀವಿ ನಾವು. ಆ ಲಾಟ್ ನಂಬರ್ ನೋಡೋದ್ರಿಂದ ನಮಗೆ ಅದನ್ನು ಎಲ್ಲಿ ಬೆಳೆದಿದ್ದೀವಿ, ಅದನ್ನ ಎಲ್ಲಿ ಪ್ರೊಸೆಸಿಂಗ್ ಮಾಡಿದ್ದೀವಿ, ಅದನ್ನು ಯಾವ ಫಾರ್ಮರ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಆಮೇಲೆ ಯಾವ ಪ್ರೊಸೆಸಿಂಗ್ ಪ್ಲಾಂಟಲ್ಲಿ ನಾವು ಪ್ರೊಸೆಸ್ ಮಾಡಿದ್ದೀವಿ, ಎಲ್ಲನೂ ಸೀಡ್ ಲಾಟ್ ನಂಬರಲ್ಲಿ ನಮಗೆ ಸಿಗುತ್ತೆ. ಆಮೇಲೆ ಅದರದ್ದು ಜರ್ಮಿನೇಷನ್ ಪರ್ಸೆಂಟೇಜ್, ಮೊಳಕೆ ಪ್ರಮಾಣ ಇರುತ್ತೆ, ಭೌತಿಕ ಶುದ್ಧತೆ ಇರುತ್ತೆ. ಸೊ ಎಲ್ಲನೂ ನಾವು ಅದರಲ್ಲಿ ಚೀಟಿಯಲ್ಲಿ ನಮೂದಿಸ್ತಿರ್ತೀವಿ. ಈ ಪ್ಯಾಕ್ ಮಾಡಿದ ದಿನಾಂಕ, ಎಕ್ಸ್ಪೈರಿ ದಿನಾಂಕ, ಅದು ಇರುತ್ತೆ, ಪ್ರೊಸೆಸಿಂಗ್ ಮಾಡಿದ ದಿನಾಂಕನೂ ಇರುತ್ತೆ, ನೆಕ್ಸ್ಟ್ ಎಕ್ಸ್ಪೈರಿ ಡೇಟು ಇರುತ್ತೆ ಅದರಲ್ಲಿ. ಅದೇ ಮುಖ್ಯ ಅಲ್ವೇ? ಎಸ್ ಸರ್. ಮತ್ತು ಅದನ್ನು ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ಆ ಸಂಸ್ಥೆ ಹೆಸರು ಇರುತ್ತಲ್ವೇ? ಎಸ್ ಸರ್. ಯಾರು ತಯಾರು ಮಾಡಿದೆ ಅಂದರೆ ಆ ಸಂಸ್ಥೆ ಹೆಸರು ಕೆಳಗಡೆಯಲ್ಲಿ ನಮೂದಾಗಿರುತ್ತೆ. ಓಕೆ. ಆ ತರಹದ ಒಂದು ಲೇಬಲ್ನ ಗಮನಿಸ್ಕೊಂಡೆ ಬೀಜವನ್ನು ಖರೀದಿ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳಲಾಗುತ್ತೆ. ಎಸ್ ಸರ್. ಅಲ್ವೇ? ಇನ್ನೊಂದು ರೈತರು ಏನು ಮಾಡ್ತಾರೆ ಅಂದರೆ ಈ ಬಿತ್ತನೆ ಮಾಡಿದ ನಂತರ ಈ ಚೀಟಿಯನ್ನು ತೆಗೆದು ಎಸೆದು ಬಿಡ್ತಾರೆ. ಸೊ ಅದನ್ನು ಎಸೆಯೋದ್ರಿಂದ ಈಗ ಏನಾದರೂ ಮೊಳಕೆ ಬರಲಿಲ್ಲ, ಇಲ್ಲ ಈಲ್ಡ್ ಸರಿಗೆ ಬರಲಿಲ್ಲ, ಇಲ್ಲ ಬೆರಕೆ ಏನಾದರೂ ಬಂದರೆ ಆ ಚೀಟಿ ನಮಗೆ ಬೇಕಾಗುತ್ತೆ. ಎಲ್ಲಿಂದ ಖರೀದಿ ಮಾಡಿದ್ದು, ಎಲ್ಲಿ ಬೀಜೋತ್ಪಾದನೆ ಮಾಡಿದ್ದು, ಎಲ್ಲಿ ಪ್ರೊಸೆಸ್ ಮಾಡಿದ್ದು. ಸೊ ಅದಕ್ಕೆ ರೈತರು ಏನು ಮಾಡಬೇಕಾಗುತ್ತೆ, ಬೆಳೆ ಬಿತ್ತಿದಾಗಿಂದ ಬೆಳೆ ಕಟಾವು ಆಗೋವರೆಗೂ ಈ ಚೀಟಿನ ಅವರು ಸಂಗ್ರಹಿಸಿ ಇಟ್ಕೋಬೇಕಾಗುತ್ತೆ. ಚೀಟಿ, ಚೀಲ, ಸ್ವಲ್ಪ ಬೀಜ, ಎಸ್ ಸರ್, ಅಷ್ಟನ್ನು ಸಂಗ್ರಹಿಸಿ ಇಟ್ಕೊಂಡ್ರೆ ಒಳ್ಳೇದು ಅಲ್ವೇ? ಹೇಳಿ ಸರ್, ಈಗ ಬೀಜದ ಹಂತಗಳು ಹೇಳ್ತಾ ಇದ್ರಿ. ಎಸ್ ಸರ್. ಮುಂದಿನ ವಿಚಾರ. ಸೊ ಈಗ ಬೀಜೋತ್ಪಾದನೆ ತಾಂತ್ರಿಕತೆಗಳು ಅಂತ ಬಂದರೆ ಮೊದಲನೇದಾಗಿ ತಾಕಿನ ಆಯ್ಕೆ. ಈ ತಾಕಿನ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ಬೀಜೋತ್ಪಾದನೆಗೆ ಫಲವತ್ತಾದ ಭೂಮಿ ಬೇಕಾಗುತ್ತೆ. ಆಮೇಲೆ ತಳಿಗಳಿಂದ, ಕಳೆಗಳಿಂದ ಮತ್ತು ಬೇರೆ ಬೇರೆ ತಳಿಗಳಿಂದ ಮುಕ್ತವಾಗಿರ್ಬೇಕಾಗುತ್ತೆ. ಇದನ್ನು ಯಾವ ರೀತಿ ನಾವು ಹೇಳ್ತೀವಿ ಅಂದರೆ ಹಿಂದಿನ ವರ್ಷ ಯಾವ ಬೆಳೆ ಬೆಳೆದಿರ್ತಾರೋ ಆ ಬೆಳೆ ಇದೇ ತಳಿದಿರಬಾರ್ದು ಅಥವಾ ಇದೇ ಬೆಳೆಯ ಬೇರೆ ತಳಿನೂ ಇರಬಾರ್ದು. ಸೊ ಅದರಿಂದ ನಾವು ಏನಾಗುತ್ತೆ, ಮಿಕ್ಸ್ಚರ್ ಅಂತ ಹೇಳ್ತೀವಿ ನಾವು, ಈ ಬೆರಕೆ ಅಂತ ಏನು ಹೇಳ್ತೀವಿ, ಆ ರೀತಿ ನಾವು ಬೀಜೋತ್ಪಾದನೆ ತಾಕುಗಳಲ್ಲಿ ಈ ರೀತಿ ಮಾಡೋದರಿಂದ ಮುಂದಿನ ದಿನಮಾನಗಳಲ್ಲಿ ನಮಗೆ ಬೆರಕೆ ಕಂಡು ಬರುತ್ತದೆ. ಆದರೆ ಹಿಂದಿನ ಬಾರಿ ಮುಸ್ಕಿನ ಜೋಳ ಬೆಳೆದಿದ್ರೆ ಮತ್ತೆ ಮುಂದಿನ ಬಾರಿ ಮುಸ್ಕಿನ ಜೋಳ ಬೆಳಿಬಾರ್ದು ಅಂತ. ಮುಸ್ಕಿನ ಜೋಳ ಬೆಳಿಬಾರ್ದು ಅಥವಾ ಬೇರೆ ವೆರೈಟಿನೂ ಬೆಳಿಬಾರ್ದು, ಬೇರೆ ವೆರೈಟಿ ಬೆಳಿಬಾರ್ದು. ಇದರಿಂದ ನಮಗೆ ಮುಂದಿನ ಬೀಜೋತ್ಪಾದನೆ ಆದರೆ ಮುಂದಿನ ಬೆಳೆಗಳಲ್ಲಿ ನಮಗೆ ಬೆರಕೆ ಕಂಡು ಬರುತ್ತದೆ. ಸೊ ಇನ್ನೊಂದು ಹೇಳ್ಬೇಕಂದ್ರೆ ಪ್ರತ್ಯೇಕತೆ. ಸೊ ಪ್ರತ್ಯೇಕತೆ ಅಂತರ, ನಾವು ಐಸೋಲೇಷನ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಿ, ಪ್ರತ್ಯೇಕತೆ ಅಂತರ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆದಾಗಿರುತ್ತದೆ. ನಮಗೆ ಈ ಸೆಲ್ಫ್ ಪಾಲಿನೇಟೆಡ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ, ಸ್ವಕೀಯ ಪರಾಗಸ್ಪರ್ಶ ಇರೋ ಬೆಳೆಗಳಿಗೆ ಮ್ಯಾಕ್ಸಿಮಮ್ 3 ರಿಂದ 5 ಮೀಟರ್ದಾಗಿರುತ್ತದೆ. ಆಮೇಲೆ ವೆಜಿಟೇಬಲ್ಸ್ಗೆ ಸ್ವಲ್ಪ ಜಾಸ್ತಿ ಇರುತ್ತದೆ. ಸೊ ಆಯಾ ಬೆಳೆಗೆ ತಕ್ಕಂತೆ ನಾವು ಪಾಲಿಸಬೇಕಾಗುತ್ತದೆ. ಬೆಳವಣಿಗೆ ಹಂತಗಳಲ್ಲಿ ವಿವಿಧ ಬೆಳವಣಿಗೆ ಹಂತಗಳಲ್ಲಿ ನಾವು ಬೆರಕೆ ತೆಗೆಯುವುದು ಕಡ್ಡಾಯ ಮಾಡಬೇಕು. ಆಮೇಲೆ ಅನ್ನಜಾತಿಯ ಸಸ್ಯಗಳು ಅಥವಾ ಬೇರೆ ತಳಿಗಳ ಸಸ್ಯಗಳು, ಕಳೆಗಳು, ರೋಗಬಾಧಿತ ಸಸ್ಯಗಳು ಬೀಜೋತ್ಪಾದನೆ ತಾಕಿನಿಂದ ಬೇರು ಸಹಿತ ನಾವು ಹೊರಹಾಕಬೇಕಾಗುತ್ತದೆ. ಈ ಪರಕೀಯ ಪರಾಗಸ್ಪರ್ಶದಿಂದ ಅದೇನಾದರೂ ಆಗ್ತಾ ಇದ್ರೆ ಅವಾಗ ಅಂತರ ಜಾಸ್ತಿ ಕೊಟ್ಕೋಬೇಕಾ? ಪರಕೀಯ ಪರಾಗಸ್ಪರ್ಶಕ್ಕೆ ಅಂತರ ಜಾಸ್ತಿ ಇರುತ್ತೆ. ಯೂಶಲಿ 300 ರಿಂದ 400 ಮೀಟರ್ ಇರುತ್ತೆ. ಸರಿ. ಆಮೇಲೆ ನಾವು ಭೌತಿಕ ಶುದ್ಧತೆ ನೋಡಬೇಕಾಗುತ್ತೆ. ಈ ಭೌತಿಕ ಶುದ್ಧತೆ ಅಂದರೆ
ಉತ್ಪಾದಿಸಿದ ಬೀಜ ಎಷ್ಟರ ಮಟ್ಟಿಗೆ ಶುದ್ಧವಾಗಿದೆ ಅಂತ ನೋಡಬೇಕಾಗುತ್ತೆ. ಸೊ ನಾವು ಬೀಜ ಪರೀಕ್ಷಾ ಕೇಂದ್ರಗಳಲ್ಲಿ ಬೀಜವನ್ನು ಸಲ್ಲಿಸಿದಾಗ ವಿವಿಧ ಅಂಶಗಳಾದ ಬೀಜ, ಜಡವಸ್ತು, ಕಳೆ ಬೀಜ ಹಾಗೂ ಅನ್ಯ ಜಾತಿಯ ಬೀಜಗಳು ಹೀಗೆ ವಿವಿಧ ರೀತಿಯ ನಾವು ವಿಂಗಡಿಸಿ ಬೇರ್ಪಡಿಸ್ತೀವಿ. ಮುಂದಿನದಾಗಿ ಬೀಜ ಮೊಳಕೆಯೊಡೆಯುವ ಸಾಮರ್ಥ್ಯವನ್ನು ನೋಡಬೇಕಾಗ್ತದೆ. ಸೊ ಬಿತ್ತನೆ ಬೀಜದಲ್ಲಿ ಇರಬೇಕಾದ ಗುಣಗಳಲ್ಲಿ ಪ್ರಪ್ರಥಮವಾಗಿ ಮೊಳಕೆಯೊಡೆಯುವ ಶಕ್ತಿ. ಈ ಮೊಳಕೆಯೊಡೆಯುವ ಸಾಮರ್ಥ್ಯವನ್ನು ಬಿತ್ತನೆ ಪ್ರಮಾಣ ಹಾಗೂ ಎಕರೆವಾರು ಸಸ್ಯಗಳ ಸಂಖ್ಯೆ ಮತ್ತು ಅಂತಿಮವಾಗಿ ಇಳುವರಿಯನ್ನು ನಿರ್ಧರಿಸುತ್ತದೆ. ಮೊಳಕೆಯೊಡೆಯುವ ಶಕ್ತಿ ತನ್ನ ತಾಯಿಯ ಸಸಿಯ ಮೇಲೆ ಮಾಗುವಾಗ ಕೊಯ್ಲಿನ ಸಮಯದಲ್ಲಿ ಒಕ್ಕಣೆ, ಒಣಗಿಸುವಿಕೆ, ದಾಸ್ತಾನು ಹಾಗೂ ಸಾಗಾಟ ಹೀಗೆ ಮುಂತಾದ ಸನ್ನಿವೇಶಗಳ ಮೇಲೆ ಅವಲಂಬಿಸಿರುತ್ತದೆ. ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿಯವರ ಈ ಮೊಳಕೆ ಪರೀಕ್ಷೆ ಅಂದರೆ ಏನು? ಅದನ್ನು ಹೇಗೆ ಮಾಡ್ತೀರಿ? ಯಾಕೆ ಮಾಡಬೇಕು? ಮೊಳಕೆ ಪರೀಕ್ಷೆ ಅಂದರೆ ನಾವು ಯಾಕೆ ಮಾಡಬೇಕು ಅಂತಂದರೆ, ಈಗ ನಮ್ಮ ರೈತರು ಏನು ಮಾಡ್ತಾರೆ, ಅವ್ರದ್ದೇ ಬೆಳೆದ ಜಮೀನಿನಲ್ಲಿ ಅದನ್ನೇ ಬೀಜನ ಮುಂದಿನ ದಿನಮಾನಗಳಲ್ಲಿ ಉಪಯೋಗಿಸ್ತಾರೆ. ಭಾಳಷ್ಟು ಜನಕ್ಕೆ ರೈತರಿಗೆ ಗೊತ್ತಿಲ್ಲ. ಸೊ ಆ ರೀತಿ ಮಾಡೋದ್ರಿಂದ ಈಗ ನಾವು ಎಷ್ಟು ಪರ್ಸೆಂಟ್ ಮೊಳಕೆ ಇದೆ, ಎಷ್ಟು ಪ್ರಮಾಣ ಮೊಳಕೆ ಇದೆ ಅಂತ ಅವ್ರಿಗೆ ಗೊತ್ತಾಗಲ್ಲ. ಸೊ ಆ ರೀತಿ ಮಾಡೋದ್ರಿಂದ ನಿಮಗೆ ತಾಕಿನಲ್ಲಿ ಒಂದು 50% ಮೊಳಕೆ ಬರ್ಬೋದು, ಇಲ್ಲ 40% ಬರ್ಬೋದು. ಸೊ ಈ ರೀತಿ ಬರೋದ್ರಿಂದ ರೈತರು ಅವ್ರಿಗೆ ಈಲ್ಡು ಎಷ್ಟು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅಷ್ಟು ಈಲ್ಡು ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಮೊಳಕೆ ಪ್ರಮಾಣ ಕರೆಕ್ಟಾಗಿದ್ದರೆ ನಾವು ಮುಂದಿನ ದಿನಗಳಲ್ಲಿ ನಾವು ನಿರೀಕ್ಷಿಸಿದಷ್ಟು ಇಳುವರಿನ ಪಡೆಯಬಹುದು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಗೆ ಮಾಡ್ತೀರಿ ಮೊಳಕೆ ಪರೀಕ್ಷೆ? ಅಥವಾ ರೈತರು ಅವರೇ ಮಾಡ್ಕೋಬೇಕು ಅಂದರೆ ಯಾವ ವಿಧಾನ ಅನುಸರಿಸ್ಬೇಕು? ರೈತರು ಅವ್ರದೇ ಮನೆಯಲ್ಲಿ ಮಾಡ್ಕೋಬಹುದು. ಅದಕ್ಕೆ ಜರ್ಮಿನೇಷನ್ ಪೇಪರ್ ಅಂತ ಬರುತ್ತೆ. ಸೊ ಆ ಪೇಪರ್ನ ತಂದುಬಿಟ್ಟು ಅವರು ಮೊಳಕೆನ ಸಮಾಂತರದಲ್ಲಿ, ಅಂದರೆ ಇಕ್ವಿ ಡಿಸ್ಟೆಂಟ್ ಅಂತ ಏನು ಹೇಳ್ತೀವಿ ನಾವು. ಸೊ ಇಕ್ವಿ ಡಿಸ್ಟೆಂಟಲ್ಲಿ ಜರ್ಮಿನೇಷನ್ ಪೇಪರಲ್ಲಿ ಅದು ಸಿಗಲಿಲ್ಲ ಅಂದ್ರೆ ನ್ಯೂಸ್ ಪೇಪರ್ ಬಳಸ್ಬೋದೇ? ನ್ಯೂಸ್ ಪೇಪರ್ ಬಳಸ್ಬೋದು. ಏನಾಗುತ್ತೆ, ನ್ಯೂಸ್ ಪೇಪರಲ್ಲಿ ಅದು ಇಂಕ್ ಅದು ಒಂದೊಂದು ಸತಿ ಏನಾಗುತ್ತೆ, ಇನ್ಫೆಕ್ಷನ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಾಂದರೆ ಲಾಸ್ಟ್ ಆಪ್ಷನ್ನು ನ್ಯೂಸ್ ಪೇಪರ್ ಬಳಸ್ಬೋದು, ಇಲ್ಲಾಂದರೆ ಜರ್ಮಿನೇಷನ್ ಬಳಸಿ ನಾವು ಚೆಕ್ ಮಾಡ್ಬೋದು. ಇನ್ನೊಂದು ನಾವು ಮರಳಿನಲ್ಲಿನೂ ಚೆಕ್ ಮಾಡ್ಬೋದು, ಅಥವಾ ಮಣ್ಣಿನಲ್ಲಿ ಹಾಕಿ ಕೂಡ ಚೆಕ್ ಮಾಡ್ಬೋದು. ಓಕೆ, ಅಂದರೆ ಒಂದು 100 ಬೀಜ ಆಯ್ಕೆ ಮಾಡ್ಕೋಬೇಕು. 100 ಬೀಜ ಆಯ್ಕೆ ಮಾಡಬೇಕು. ಅದನ್ನು ಏನು ಗಟ್ಟಿಯಾಗಿರೋದು ಆಯ್ಕೋಬಾರ್ದು. ಇಲ್ಲ, ರ್ಯಾಂಡಮ್ ಆಗಿ ಯಾವ ರೀತಿ ಇರುತ್ತೋ, ನಾವು ಕೈಗೆ ಯಾವುದು ಸಿಗುತ್ತೋ ಅದನ್ನೇ ತಗೊಂಡು ನಾವು ಮೊಳಕೆ ಪರೀಕ್ಷೆಗೆ ಒಳಪಡಿಸ್ಬೇಕಾಗುತ್ತೆ. ಮೊಳಕೆ ಪರೀಕ್ಷೆ ಮಾತ್ರ ಮಿನಿಮಮ್ ಹೇಳ್ತೀರಿ, ಇಷ್ಟಾಗಲೇಬೇಕು ಅಂತ ಅಲ್ವಾ? ಅದು ಕನಿಷ್ಠ 90% ಅಷ್ಟು ಮೊಳಕೆ ಹೊಡಿಲೇಬೇಕು, ಇಲ್ಲಾಂದರೆ ಬೀಜ ಬಿತ್ತನೆಗೆ ಯೋಗ್ಯ ಅಲ್ಲ. ಇಲ್ಲ ಸರ್. ಅಲ್ವೇ? ಯಾತಕ್ಕೆ ಕನಿಷ್ಠ ಜರ್ಮಿನೇಷನ್ ಫಿಕ್ಸ್ ಮಾಡಿರೋದು? ಇದು ನಮ್ಮದು ಮಿನಿಮಮ್ ಸ್ಟ್ಯಾಂಡರ್ಡ್ಸ್ ಅಂತ ಇರುತ್ತೆ ಸರ್. ನಾವು ಏನು ಇಷ್ಟ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತೀವಿ, ಆ ಸ್ಟ್ಯಾಂಡರ್ಡ್ಸಲ್ಲಿ ನಮಗೆ ಮಿನಿಮಮ್ ಇಷ್ಟು % ಆದ್ರೇ ಒಳ್ಳೆಯ ಇಳುವರಿ ಬರುತ್ತೆ ಅಂತ ಇರುತ್ತೆ. ಸೊ ಅಷ್ಟು ಬರಲಿಲ್ಲ ಅಂದರೆ, ಅದಕ್ಕಿಂತ ಕಡಿಮೆ ಬಂದರೆ ನಮಗೆ ಮಾರಾಟಕ್ಕೆ ವ್ಯವಸ್ಥೆ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಆ ಮಿನಿಮಮ್ ಸ್ಟ್ಯಾಂಡರ್ಡ್ಸ್ಗಿನ್ನ ಯಾವುದು ಬರುತ್ತೆ ಅದು ನಮಗೆ ಮಾರಾಟಕ್ಕೆ ಲಭ್ಯತೆ ಇರೋದಿಲ್ಲ. ಸೊ ಅದು ಮಾಡೋದ್ರಿಂದ ನಮ್ಗೆ ಈಲ್ಡು ಕಡಿಮೆ ಬರುತ್ತೆ ಅಲ್ವಾ? ಅಂದರೆ ಅವರೇ ಉತ್ಪಾದನೆ ಮಾಡಿರೋ ಬೀಜ ಆದ್ರೂ ಅದು 90% ಮೊಳಕೆ ಬರಲೇಬೇಕಾ? ಮೊಳಕೆ ಬಂದರೆ ಅವ್ರಿಗೆ ಇನ್ನೂ ಇಳುವರಿ ಜಾಸ್ತಿ ಬರುತ್ತೆ. ಇಲ್ಲ ಅಂದರೆ ನಾವು ಬೇರೆ ಸಂಸ್ಥೆಗಳಿಂದ ಖರೀದಿ ಮಾಡಿ ಬಳಸಬೇಕಾಗುತ್ತೆ. ಅಲ್ಲ, ಕೆಲವು ಸರಿ ಸೀಡ್ ರೇಟ್ ಜಾಸ್ತಿ ಮಾಡ್ಬೋದಲ್ಲ. ಈಗ ಒಂದು 80% ಮೊಳಕೆ ಬಂತು ಅಂತ ಇಟ್ಕೊಳ್ರಪ್ಪ, ಇನ್ನು 20% ಜಾಸ್ತಿ ಬಳಸ್ಬೋದಲ್ಲ ಬಿತ್ತನೆ ಬೀಜನ. ಸೀಡ್ ರೇಟ್ ಜಾಸ್ತಿ ಮಾಡೋದ್ರಿಂದ ಅವ್ರಿಗೆ ಅವರೇ ಉತ್ಪಾದನೆ ಮಾಡಿರ್ತಾರೆ, ಖರ್ಚು ಜಾಸ್ತಿ ಆಗುತ್ತೆ. ಮಾಡಬಹುದು, ಒಂದೊಂದು ಸತಿ ಏನಾಗುತ್ತೆ, ಸ್ಪೇಸಿಂಗ್ ಕಡಿಮೆ ಆಗುತ್ತೆ, ಸೊ ಬೆಳೆ ಸರಿಯಾಗಿ ಬರಲ್ಲ. ಓಕೆ,
ಹಾಗಾಗಿ ಒಳ್ಳೆ ಗುಣಮಟ್ಟದ ಬೀಜ ಅಂದರೆ ಒಳ್ಳೆ ಮೊಳಕೆ ಬಂದಿರಬೇಕು ಅಲ್ವೇ? ಆ ಮೊಳಕೆ ಬಂದಂತಹ ಸಸಿಗಳ ಒಂದು ಇದನ್ನು ನೋಡ್ತೀರಾ, ವಿಗರ್ನ? ಹೌದು, ನೋಡ್ತೀವಿ. ಕೆಲವು ಗಟ್ಟಿಯಾಗಿ ಬಂದಿರ್ತವೆ, ಕೆಲವು ಬಂದಿರಲ್ಲ ಅಲ್ವಾ? ಅದನ್ನು ಗಮನಿಸ್ಬಿಟ್ಟು ಅದು ಯೋಗ್ಯವೋ ಅಲ್ವೋ ಅಂತ ಡಿಸೈಡ್ ಮಾಡ್ತೀರಿ. ಎಸ್ ಸರ್. ಆಮೇಲೆ ಬೇರೆ ವಿಚಾರಗಳು? ಸೊ ಇದಾದ ನಂತರ ನಾವು ಬೀಜದ ತೇವಾಂಶ ನೋಡಬೇಕಾಗುತ್ತೆ. ಸೊ ಬೀಜದ ತೇವಾಂಶ ಏನಂದರೆ, ಈ ಒಕ್ಕಣೆ ಆದಾಗ ಬೀಜಗಳನ್ನು ಉತ್ತಮವಾಗಿ ಶೇಖರಿಸಬೇಕಂದ್ರೆ ನಾವು ಅದರ ತೇವಾಂಶನ ಗಮನದಲ್ಲಿ ಇರಿಸಬೇಕಾಗುತ್ತೆ. ಸೊ ನಮಗೆ ಏಕದಳ ಧಾನ್ಯದಲ್ಲಿ 11-12%, ಮತ್ತು ದ್ವಿದಳ ಧಾನ್ಯದಲ್ಲಿ 10% ಕಡಿಮೆ, ಮತ್ತು ಎಣ್ಣೆ ಕಾಳದಲ್ಲಿ 9% ಕಡಿಮೆ ಇರಬೇಕಾಗುತ್ತದೆ. ಸೊ ತೇವಾಂಶ ಹೆಚ್ಚಿದಂತೆ ಏನಾಗುತ್ತೆ, ಶಿಲೀಂಧ್ರಗಳ ಕಾಟ ಮತ್ತು ಕೀಟಗಳ ಉಪದ್ರವ ಹೆಚ್ಚಾಗಿ ಬೀಜ ಕೆಡುವುದುಂಟು. ತೇವಾಂಶ ಸರಿಯಾಗಿರಬೇಕು ಅಲ್ವೇ? ಹೌದು ಸರ್. ಅದು ಮೊಳಕೆ ಹೊಡೆಯೋಕ್ಕಾಗಲಿ ಅಥವಾ ಬೇರೆ ಕೀಟಗಳು ಬರದಲ್ಲೇ ಇರೋಕ್ಕಾಗಲಿ. ಹೌದು, ಸರಿ ಇದೆ. ಸೊ ಇನ್ನು ಮುಂದುವರೆದು ಬೆರಕೆ ಸಸ್ಯಗಳ ನಿರ್ಮೂಲನೆ. ಸೊ ಈ ಬೆರಕೆ ಸಸ್ಯಗಳ ನಿರ್ಮೂಲನೆ ಯಾವ ರೀತಿ ಮಾಡಬೇಕು ಅಂದರೆ, ನಮ್ಮ ಬೆಳೆ ಯಾವ ರೀತಿ ಇರುತ್ತೋ, ಸೊ ಯಾವ ಬೆಳೆ ನಮ್ಮ ಬೆಳಕಿನ ಯಾವುದು ವಿವಿಧ ಬಣ್ಣಗಳಿಂದ ಕೂಡ ಇರುತ್ತೋ, ಇಲ್ಲ ಬೆಳೆಗಿಂತ ಎತ್ತರವಾಗಿರುತ್ತೋ, ಇಲ್ಲ ಒಂದೊಂದು ಬೆಳೆಗಳಲ್ಲಿ ಕೂದಲು ಥರ ಇರುತ್ತೆ. ಸೊ ಆ ಥರ ನಾವು ಏನಾದರೂ ಕಂಡು ಬಂದರೆ ಅವನ್ನೆಲ್ಲನೂ ಬೆರಕೆ ಅಂತ ಕನ್ಸಿಡರ್ ಮಾಡಿಬಿಟ್ಟು ಅವನ್ನೆಲ್ಲ ತೆಗಿಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಮುಂದಿನ ದಿನಮಾನಗಳಲ್ಲಿ ಮತ್ತೆ ಇದೇ ಬೆರಕಿನ ಬೀಜಗಳ ಜೊತೆ ಮಿಶ್ರಣವಾಗಿ ಬೆರಕೆ ಜಾಸ್ತಿ ಬರುತ್ತೆ. ಅಂದರೆ ಬೆರಕೆ ಅಂದರೆ ಆ ತಳಿಯ ಲಕ್ಷಣವನ್ನು ಹೊಂದಿರುವಂಥವನ್ನು ಮಾತ್ರ ಇಟ್ಕೊ, ಆ ತಳಿಯ ಲಕ್ಷಣ ಬಿಟ್ಟು ಬೇರೆ ಇರೋದು. ಹೌದು, ನಮಗೆ ಮ್ಯಾಕ್ಸಿಮಮ್ ನಮ್ಮ ಪ್ಲಾಂಟ್ ಏನಿರುತ್ತೋ ಅದನ್ನು ಬಿಟ್ಟು ಬೇರೆ ಬೇರೆ ಲಕ್ಷಣಗಳು ಕಂಡು ಬಂದಲ್ಲಿ, ಬೇರೆ ಬಣ್ಣಗಳದಾಗಿರ್ಬೋದು, ಎತ್ತರವಾಗಿರ್ಬೋದು, ಅಥವಾ ಕುಂಠಿತ ಬೆಳೆ ಆಗಿರ್ಬೋದು, ಅಥವಾ ಕಳೆಗಳ ಬೀಜ ಆಗಿರ್ಬೋದು, ಇವೆಲ್ಲನೂ ನಾವು ಬೆರಕೆ ಅಂತ ಕರಿತೀವಿ. ಇವನ್ನೆಲ್ಲ ನಾವು ಬೀಜೋತ್ಪಾದನಾ ತಾಕಿನಿಂದ ತೆಗಿಬೇಕಾಗುತ್ತೆ. ಯಾವುದೇ ಒಂದು ತಳಿ ನಾವು ಬೆಳಿಬೇಕು ಅಂದರೆ ಆ ತಳಿ ಲಕ್ಷಣಗಳೇನು ಅನ್ನೋ ತಿಳ್ಕೊಂಡಿರ್ಬೇಕು ಅಲ್ವೇ? ಅದನ್ನು ಬಿಟ್ಟು ಬೇರೆ ಏನಾದರೂ ಗಿಡಗಳು ಅದರದ್ದೇ ಆದರೂ ತೊಂದರೆ ಇಲ್ಲ, ಅದನ್ನು ಕಿತ್ತಾಕಬೇಕು, ಅದನ್ನು ಬೆರಕೆ ಅಂತೀರಿ. ಹೌದು ಸರ್. ಸರಿ, ಮುಂದಿನ ವಿಚಾರ. ಈಗ ಬೆರಕೆ ತೆಗೆದ್ವಿ, ಆಮೇಲೆ ಬೀಜ ಒಣಗಿಸೋದು. ಬೀಜ ಒಣಗಿಸೋದು ಯಾವ ರೀತಿ ಅಂದರೆ 2 ರೀತಿ ಬರುತ್ತೆ. ಒಂದು, ನ್ಯಾಚುರಲ್ ಆಗಿ ನಾವು ಏನು ಗದ್ದೆಯಲ್ಲಿನೇ ಒಣಗಿಸ್ಬೋದು, ಅಥವಾ ಸೋಲಾರ್ ಪ್ಯಾನಲ್ ಅಡಿನೂ ಒಣಗಿಸ್ಬೋದು. ಸ್ವಚ್ಛವಾದ ಕಣದಲ್ಲಿ ಅಥವಾ ಟಾರ್ಪ್ಲಿನ್ ಮೇಲೆ ತೆಳುವಾಗಿ ಹರಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಅಥವಾ ಯಾಂತ್ರಿಕತೆಯಿಂದ ಅಂದರೆ ಸೋಲಾರ್ ಪ್ಯಾನಲ್ ಅಥವಾ ನಾವು ಫ್ಯಾನ್ಗಳನ್ನು ಯೂಸ್ ಮಾಡಿ ಕೂಡ ಬೀಜಗಳನ್ನ ಒಣಗಿಸ್ಬೋದು. ಈ ಸೋಲಾರ್ ಪ್ಯಾನಲ್ ಬಳಸಿದಾಗ ಭ್ರೂಣಕ್ಕೇನು ತೊಂದರೆ ಆಗಲ್ವಾ? ಏನಾಗಲ್ಲ ಸರ್, ಏನಾಗಲ್ಲ ಸರ್. ಅಂದರೆ ಬೀಜದ ಭ್ರೂಣ ಆರೋಗ್ಯವಾಗೇ ಇರುತ್ತೆ. ಟೆಂಪ್ರೇಚರ್ ಅದು ನಾವು ಮಿನಿಮಮ್ ಮೇಂಟೈನ್ ಮಾಡಬೇಕು. ಏನಾದರೂ ಟೆಂಪ್ರೇಚರ್ ಜಾಸ್ತಿ ಆದರೆ ಭ್ರೂಣಕ್ಕೆ ಹತ್ಯೆ ಆಗುತ್ತೆ. ಓಕೆ. ಮತ್ತು ಸಂಗ್ರಹಣೆ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಬೀಜನ, ಅದೇ ಬಹಳ ಮುಖ್ಯ ಅಲ್ವೇ? ಹೌದೌದು. ಈಗ ನಾವು ಒಂದು ಗಾದೆ ಇದೆ, ಉಳಿಸಿದ ಕಾಳು ಬೆಳೆಸಿದ ಕಾಳಿಗೆ ಸಮ. ಸೊ ಈ ರೀತಿ ನಾವು ಬೆಳೆಸಿದ ಕಾಳನ್ನು ನಾವು ಉಳಿಸಲೇಬೇಕಾಗುತ್ತೆ. ಸರ್ವ ರೀತಿಯಿಂದಲೂ ವೈಜ್ಞಾನಿಕವಾಗಿ ಉತ್ಪಾದನೆ ಮಾಡಿದ ಶುದ್ಧ ಗುಣಮಟ್ಟದ ಬೀಜವನ್ನು ಉಗ್ರಾಣದಲ್ಲಿ ನಾವು ಶೇಖರಿಸಬೇಕಾಗುತ್ತೆ. ಸೂಕ್ತ ಸಮಯದಲ್ಲಿ ಎಚ್ಚರಿಕೆ ವಹಿಸದಿದ್ದರೆ ಮೊದಲಿನಿಂದಲೂ ಅಂದರೆ ನಾವು ಬೀಜೋತ್ಪಾದನೆ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವೋ ಅಷ್ಟು ಕಷ್ಟಪಟ್ಟ ಸಾಮರ್ಥ್ಯ ನಮ್ಮದು ವ್ಯರ್ಥ ಆಗುತ್ತೆ. ಸೊ ಸಾಮಾನ್ಯವಾಗಿ ಬೀಜದ ತೇವಾಂಶ 8-10% ಇರುತ್ತೆ. ಸೊ ಹೆಚ್ಚಿನ ಅವಧಿಯವರೆಗೆ ನಾವು ಕಾಯ್ದುಕೊಳ್ಬೇಕಂದ್ರೆ ಈ ಉಗ್ರಾಣಗಳನ್ನು ನಾವೇನು ಬೀಜಗಳನ್ನು ಶೇಖರಣೆ ಮಾಡ್ತೀವಿ ಆ ಉಗ್ರಾಣದ ಕಟ್ಟಡಗಳನ್ನು ಕೀಟ ಮುಕ್ತವಾಗಿರಬೇಕು ಮತ್ತು ಸ್ವಚ್ಛವಾಗಿರಬೇಕು. ಅಥವಾ ಯಾವುದೇ ಬಿರುಕುಗಳು ನೆಲ ಗೋಡೆಗಳಲ್ಲಿ ಇರಬಾರ್ದು. ಅಥವಾ ಗೋಡೆಗಳ ಕೊನೆಯಲ್ಲಿ ವೆಂಟಿಲೇಟರ್ನಿಂದ ಉಷ್ಣಾಂಶವನ್ನು ನಿಯಂತ್ರಿಸ್ತಿರಬೇಕು. ಮತ್ತು ರಾಸಾಯನಿಕಗಳಿಂದ ಶುದ್ಧೀಕರಿಸಿ ನಾವು ಶೇಖರಣೆ ಮಾಡುವಾಗ ಹೊಸ ಚೀಲಗಳನ್ನು ಬಳಸಬೇಕಾಗುತ್ತೆ. ಈ ಬೀಜೋತ್ಪಾದನೆಗೆ ಹೊಸ ಚೀಲಗಳನ್ನು ಯಾಕೆ ಬಳಸಬೇಕು ಅಂತಂದರೆ, ಹಳೆ ಚೀಲಗಳನ್ನು ಬಳಸೋದ್ರಿಂದ ನಾವು ಹಿಂದಿನ ಸೀಸನಲ್ಲಿ ಏನು ಬೀಜೋತ್ಪಾದನೆ ಮಾಡಿರ್ತೀವಿ, ಸೊ ಆ ಬೀಜಗಳು ಮತ್ತೆ ಅದರ ಜೊತೆ ಬೆರಕೆಯಾಗಿ ಮುಂದಿನ ದಿನಮಾನಗಳಲ್ಲಿ ನಮಗೆ ಕಂಡುಬರುತ್ತೆ. ಸೊ ಹಾಗಾಗಿ ದಾಸ್ತಾನುವಿನ ಚೀಲಗಳನ್ನು ನಾವು ಬೀಜ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಇನ್ನೊಂದು, ಎಥಿಲಿನ್ ಬ್ರೋಮೈಡ್ ಅಥವಾ ದ್ರವರೂಪದ ಧೂಪಗಳನ್ನು ಅಥವಾ ಇತರೆ ಜಿಂಕ್ ಫಾಸ್ಫೈಡ್ ಇರ್ಬೋದು, ಅಲ್ಯೂಮಿನಿಯಂ ಫಾಸ್ಫೈಡ್ ಇರ್ಬೋದು, ಅಥವಾ ರೆಟಾಫಿನ್ ಗುಳಿಗೆಯಿಂದ ಕೂಡ ಉಪಯೋಗಿಸಿ ನಾವು ಬೀಜವನ್ನು ಸಂಗ್ರಹಿಸಬೇಕಾಗುತ್ತೆ. ಆಮೇಲೆ ಉಗ್ರಾಣದ ಗೋಡೆಗಳಿಂದ ಚೀಲವನ್ನು ದೂರವಿರಿಸಬೇಕು. ಯಾಕಂದರೆ ಅಲ್ಲಿಂದ ಅದು ಮಾಯ್ಶ್ಚರ್ನ ತೊಗೊಂಡ್ಬಿಟ್ಟು ಮತ್ತೆ ಕೀಟಗಳ ಬಾಧೆಗೆ ಒಳಪಡುತ್ತೆ. ಮತ್ಸ್ಯತರಂಗ.
ಮೀನು ಸಾಕಾಣಿಕೆ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ. ಮತ್ಸ್ಯೋದ್ಯಮದಲ್ಲಿ ತೊಡಗುವ ಆಸಕ್ತರಿಗೆ, ಉತ್ಸಾಹಿ ಕೃಷಿಕರಿಗೆ ಮಾಹಿತಿ ಹಾಗೂ ಮಾರ್ಗದರ್ಶನ ನೀಡಲಿದೆ ಮತ್ಸ್ಯ ತರಂಗ. ಬಂಗಡಿ ಮೀನು ಬಳಕಿದಾಗ ನೇರ ಫೋನ್ ಇನ್ ಕಾರ್ಯಕ್ರಮಗಳು, ಅನುಭವಿ ರೈತರ ಕಿವಿಮಾತು, ಅಧಿಕಾರಿಗಳ ಹಿತನುಡಿ, ತಜ್ಞರ ವಿಷಯ ಮಂಡನೆ ಹಾಗೂ ಸೂಕ್ತ ಪ್ರಾಯೋಗಿಕ ತರಬೇತಿಗಳ ಆಯೋಜನೆ ಸರಣಿಯ ವಿಶೇಷ. ನೀನೊಂದು ಮಿಂಚಿ ಓಡಾಡಿದೆ ಮನದ ಕಡಲಾಳಕ್ಕೆ, ಅರಸುತ್ತ ಈಜಿದೆ ತೀರವ. ಮೀನು ಕೃಷಿ ಮಾಡಬೇಕೆ? ಹಾಗಾದರೆ ತಪ್ಪದೇ ಆಲಿಸಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗ ಕಿಸಾನ್ವಾಣಿಯಲ್ಲಿ ಬಾನುಲಿ ಸರಣಿ ಮತ್ಸ್ಯ ತರಂಗ. ಈಗ ನಿಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಇದೆಯಲ್ಲ, ಅಲ್ಲಿ ಬೀಜೋತ್ಪಾದನಾ ವಿಭಾಗ ಇದೆ. ಹೌದು ಸರ್. ಅಲ್ವೇ? ಅಲ್ಲಿ ಏನೇನು ಚಟುವಟಿಕೆಗಳು ಮಾಡ್ತೀರಿ ತಾವು? ನಾವು ವಲಯ ಕೃಷಿ ಸಂಶೋಧನೆಯಲ್ಲಿ ಬೀಜ ಘಟಕ VC ಫಾರ್ಮ್ ಮಂಡ್ಯದಲ್ಲಿ ನಾವು ರಾಗಿ, ಭತ್ತ ಮತ್ತು ದ್ವಿದಳ ಧಾನ್ಯಗಳ ಅಂದರೆ ಉದ್ದು, ಹೆಸರು, ಸೊ ಈ ಬೆಳೆಗಳ ನಾವು ಬೀಜೋತ್ಪಾದನೆಯನ್ನು ಮಾಡ್ತೀವಿ. ಸೊ ಇದಕ್ಕೋಸ್ಕರ ನಾವು ನಮ್ಮ ಯೂನಿವರ್ಸಿಟಿ ತಾಕುಗಳಲ್ಲೂ ಬೆಳಿತೀವಿ ಮತ್ತು ಪ್ರಗತಿಪರ ರೈತರ ತಾಕುಗಳಲ್ಲಿ ನಾವು ಬೀಜೋತ್ಪಾದನೆ ಮಾಡ್ತೀವಿ. ಸೊ ಆಸಕ್ತಿ ನಿಮ್ಮ ತಾಕು ಅಂದರೆ ನಿಮ್ಮ VC ಫಾರ್ಮಿನ ತಾಕಿನಲ್ಲಿ ಅದರಲ್ಲಿ ಬಹುತೇಕ ನೀವು ಕಮರ್ಷಿಯಲ್ ಬೀಜೋತ್ಪಾದನೆ ಮಾಡಲ್ಲ ಅನ್ಸುತ್ತೆ. ನಿಮಗೆ ಬೇಕಾದ ಫೌಂಡರ್ ಸೀಡು, ಬ್ರೀಡರ್ ಸೀಡ್ ಅಂಥವು ಮಾಡ್ಕೊತೀವಿ. ಅದನ್ನು ಫೌಂಡೇಶನ್ ಸೀಡು, ಬ್ರೀಡರ್ ಸೀಡು ಮಾಡ್ತೀವಿ ಸರ್. ರಿಮೈನಿಂಗ್ ಲ್ಯಾಂಡಲ್ಲಿ ಸರ್ಟಿಫೈಡ್ ಸೀಡು ಮಾಡ್ತೀವಿ. ಸರ್ಟಿಫೈಡ್ ಸೀಡ್ ಪ್ರೊಡಕ್ಷನ್ನು ಮಾಡ್ತೀರಿ. ಯಾವ್ಯಾವ ಬೆಳೆ ಮಾಡ್ತಾ ಇದ್ದೀರಿ ತಾವು? ಈಗ ಭತ್ತ, ರಾಗಿ, ಉದ್ದು, ಹೆಸರು. ಓಕೆ. ಭತ್ತ, ರಾಗಿ, ಉದ್ದು, ಹೆಸರು ಇವೆಲ್ಲ ಒಂದೊಂದೇ ತಳಿನ ಅಥವಾ ಬೇರೆ ಬೇರೆ ತಳಿ? ಇಲ್ಲ, ಬೇರೆ ಬೇರೆ ತಳಿ. ಭತ್ತದಲ್ಲಿ MTU 1001 ಇದೆ, ಜಯ ಇದೆ, RNR ಇದೆ. ಸೊ ರಾಗಿಯಲ್ಲಿ ಇಂಡಾಪ್ 7 ಇದೆ, ಇಂಡಾಪ್ 9 ಇದೆ. ಬೇರೆ ಬೇರೆ ತಳಿಗಳನ್ನು ನಾವು ಬೀಜೋತ್ಪಾದನೆ ಮಾಡ್ತೀವಿ. ಹೆಸರು ಉದ್ದು ಕೂಡ ಮಾಡ್ತೀವಿ ಅಲ್ವಾ? ಅಂದರೆ ಒಂದು ನೀವು ಉತ್ಪಾದನೆ ಮಾಡೋ ಅಂಥದ್ದು ಅಲ್ವೇ? ಈಗ ಹೊರಗಡೆ ರೈತರಿಗೂ ಕೊಟ್ಟು ನೀವು ಉತ್ಪಾದನೆ ಮಾಡಿಸ್ತೀರಿ. ಅದೇ ಪ್ರಧಾನವಾದಂತಹ ಅಂಶ. ಹೌದು. ಈಗ ಅದು ಸಾಮಾನ್ಯವಾಗಿ ನೀವು ಮುಂಗಾರಲ್ಲಿ ಮಾಡ್ತಿರೋ, ಬೇಸಿಗೆನಲ್ಲಿ ಮಾಡ್ತಿರೋ, ಯಾವ ಹಂಗಾಮಿನಲ್ಲಿ ತಾವು ಸಾಮಾನ್ಯವಾಗಿ ರೈತರಿಗೆ ಬೀಜವನ್ನು ಕೊಟ್ಟು ಬೀಜೋತ್ಪಾದನೆ ಮಾಡಿ? ವರ್ಷ ಪೂರ್ತಿ ಬೀಜೋತ್ಪಾದನೆ ಮಾಡ್ತಾನೆ ಇರ್ತೀವಿ ಸರ್. ವರ್ಷ ಪೂರ್ತಿ ರೈತರ ತಾಕಿನಲ್ಲಿ ಸೊ ಯಾವ್ಯಾವ ಬೆಳೆಗಳು ಯಾವ್ಯಾವ ಸೂಟೇಬಲ್ ಇದೆನೋ ಆಯಾ ದಿನಮಾನಗಳಲ್ಲಿ ನಾವು ರೈತರನ್ನ ಕರೆದುಬಿಟ್ಟು, ಈಗ ಸಾತಿ ಅಂತ ಬಂದಿದೆ. ರೈತರು ಮೊದಲು ಮ್ಯಾನ್ಯಲ್ ಆಗಿ ಮಾಡ್ಬೋದಿತ್ತು, ಈಗ ಸಾತಿ ಅಂತ ಒಂದು ಪೋರ್ಟಲ್ ಬಂದಿದೆ. ನೀವೇ ಅಭಿವೃದ್ಧಿ ಮಾಡಿರೋದ? ಇಲ್ಲ, ಭಾರತ ಸರ್ಕಾರದಿಂದ ಸಾತಿ ಅಂತ ಬಂದಿದೆ. ಸೊ ಎಲ್ಲ ಡಿಜಿಟಲ್ ಆಗಿ, ಅಂದರೆ ಯಾವ ರೈತರು ಯಾವ ತಾಕಿನಲ್ಲಿ ಬೆಳೀತಿದ್ರು ಥ್ರೂ GPS ಮುಖಾಂತರ ಅದನ್ನು ಫೋಟೋ ಅಪ್ಲೋಡ್ ಮಾಡ್ತಿರ್ತಾರೆ. ಈ ಸರ್ಟಿಫಿಕೇಶನ್ ಏಜೆನ್ಸಿಯಿಂದ ಬಂದವರು ಅಧಿಕಾರಿಗಳು ಅದನ್ನು GPS ಫೋಟೋನ ಅಪ್ಲೋಡ್ ಮಾಡಿರ್ತಾರೆ. ಸೊ ಅದು ಪ್ರತಿಯೊಂದು ಹಂತದಲ್ಲೂ ಇನ್ಸ್ಪೆಕ್ಷನ್ ಮಾಡಿದ ಸಾತಿ ಮುಖಾಂತರ ನಾವು ಬೀಜೋತ್ಪಾದನೆ ಮಾಡ್ತಾ ಇದ್ದೀವಿ. ಓಕೆ ಓಕೆ. ಅಂದರೆ ಸಾಥಿ ಅಂತನಾ ಪೋರ್ಟಲ್ಲು? ಸಾತಿ ಪೋರ್ಟಲ್. ಓಕೆ. ಈಗ ಅರ್ಜಿ ಹಾಕ್ಕೊಳ್ಳೋದಾದ್ರೂ ಅದ್ರ ಮೂಲಕನೇ ಹಾಕ್ಕೋಬೇಕಾ? ಹೌದು. ಅಂದರೆ ಈಗ ಬೀಜ ನೀವು ಕೊಡೋದಾದ್ರೂ ಈ ಥರ ಬೀಜೋತ್ಪಾದನೆ ಮಾಡ್ತೀನಿ ಅನ್ನೋವಂಥ ರೈತರು ಈ ಪೋರ್ಟಲ್ ಮುಖಾಂತರನೇ ಬೀಜೋತ್ಪಾದನೆ ಮಾಡಬೇಕು. ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲಿ ಸಾತಿ ಪೋರ್ಟಲಿಂದ ಬೀಜೋತ್ಪಾದನೆ ಮಾಡಿದರೆ ಮಾತ್ರ ನಾವು ಮಾರಾಟ ಮಾಡ್ಬೋದು. ಬೇರೆ ಬೀಜಗಳನ್ನು ಭಾರತದಲ್ಲಿ ಎಲ್ಲಿಯೂ ಮಾರಾಟ ಮಾಡೋಕ್ಕೆ ಅವಕಾಶವಿಲ್ಲ ಈಗ. ಓಕೆ. ಇನ್ನೊಮ್ಮೆ ಹೇಳಿ ಸರ್, ಅದು ಪೋರ್ಟಲ್ಲು? ಸಾತಿ ಪೋರ್ಟಲ್. ಸಾತಿ, ಸರಿ. ಅದನ್ನು ಏನು ಸ್ಪೆಲ್ಲಿಂಗ್ ಏನದ್ರದ್ದು? SATHI. ಇದರ ಪೋರ್ಟಲಲ್ಲಿ ಹೋಗಿ ಅಥವಾ ನೋಂದಣಿ ಮಾಡ್ಕೋಬೋದು. ಕಷ್ಟ ಇದೆಯಾ ನೋಂದಣಿ ಮಾಡ್ಕೊಳ್ಳೋದು? ಇಲ್ಲ, ಸುಲಭವಾಗಿದೆ, ಈಸಿಯಾಗಿ ಮಾಡ್ಕೋಬೋದು. ಅಂದರೆ ಏನಾದ್ರು ಸಮಸ್ಯೆ ಆದರೆ ತಾವೇನಾದ್ರು ಸಹಾಯ ಮಾಡ್ತೀರಾ VC ಫಾರಮ್ನಲ್ಲಿ? ನಮ್ಮ ಹತ್ರ ಬಂದರೆ ನಾವೇ ಅವ್ರಿಗೆ ಪೋರ್ಟಲಲ್ಲಿ ರಿಜಿಸ್ಟ್ರೇಷನ್ ಮಾಡಿನೂ ಕೊಡಲಾಗುವುದು. ಓಕೆ. ಅಂದರೆ ಈ ಹಿಂದೆ ಮಾಡ್ತಾ ಇದ್ರಲ್ಲ ಬೀಜೋತ್ಪಾದನೆ, ಅವರದ್ದನ್ನು ಈಗಾಗಲೇ ರಿಜಿಸ್ಟರ್ ಮಾಡಿದ್ದೀರಾ ಅಥವಾ ಅವ್ರಿಗೇನು ಅಗತ್ಯ ಇಲ್ವಾ? ಇಲ್ಲ, ಎಲ್ಲರಿಗೂ ಮಾಡಿದ್ದೀವಿ ಸರ್. ಹೌದಾ? ಓಕೆ. ಇನ್ನು ಮುಂದೆ ಯಾರೇ ಬೀಜೋತ್ಪಾದನೆ ಮಾಡಿದ್ರು ಸಾತಿ ಮುಖಾಂತರನೇ ಬೀಜೋತ್ಪಾದನೆ ಮಾಡಬೇಕು, ಇಲ್ಲಾಂದರೆ ಮಾರಾಟಕ್ಕೆ ಅವಕಾಶನೇ ಇಲ್ಲ ಭಾರತದಲ್ಲಿ. ಹೌದೇ? ಈಗ ಅನೇಕ ಖಾಸಗಿ ಸಂಸ್ಥೆಗಳು ಅವರ ತಳಿಗಳನ್ನೇ ಅಭಿವೃದ್ಧಿ ಮಾಡ್ಕೊಂಡು ಬೀಜೋತ್ಪಾದನೆ ಮಾಡ್ತಿರ್ತಾವೆ. ಅವರು ನಿಜ ಬೀಜ ಮಾಡ್ತಿದ್ದಾರೆ ಸರ್. ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್. ಟ್ರೂತ್ಫುಲಿ ಲೇಬಲ್ಡ್ ಸೀಡ್ಸ್ ಈಸ್ ನಾಟ್ ಕಮ್ಸ್ ಅಂಡರ್ ಸಾತಿ. ಹೌದಾ? ಅಂದರೆ ಅವರು ಆ ಬೀಜನ ಮಾರ್ಕೋಬಹುದು. ಅಂದರೆ ಸರ್ಟಿಫೈಡ್ ಸೀಡ್ಸ್ ಮಾತ್ರ ಈ ಪೋರ್ಟಲ್ ಅಡಿನಲ್ಲೇ. ಬ್ರೀಡರ್, ಫೌಂಡೇಶನ್, ಸರ್ಟಿಫೈಡ್ ಇವು ಮಾತ್ರ ಸಾತಿ ಪೋರ್ಟಲ್ ಮುಖಾಂತರನೇ ಬೆಳಿಬೇಕು. ಈಗ ವರ್ಷ ಪೂರ್ತಿ ಬೀಜೋತ್ಪಾದನೆ ಮಾಡಬಹುದು ಅಂತ ಹೇಳಿದ್ರಿ ತಾವು ಅಲ್ವಾ?
ಈಗ ಬೀಜೋತ್ಪಾದನೆ ಮಾಡುವಂತಹ ರೈತರಿಗೆ ಒಂದಷ್ಟು ಅರ್ಹತೆಗಳಿರ್ಬೇಕಲ್ವ? ಅಂದರೆ ಅವ್ರಿಗೆ ನೀರಾವರಿ ಸೌಲಭ್ಯ ಇರಬೇಕು, ಜಮೀನು ಇರಬೇಕು. ಅದೇನು ಅದನ್ನ ಯಾವ ರೀತಿ ತಾವು ಯಾವ ಕ್ರೈಟೀರಿಯಾನ ಅನುಸರಿಸಿ? ಸಾತಿ ಪೋರ್ಟಲ್ ಅಂತ ನಾನು ಏನು ಹೇಳಿದೆ, ರೈತರ ಮಿನಿಮಮ್ 1 ಎಕರೆ ಇರಬೇಕಾಗುತ್ತೆ. ಕನಿಷ್ಠ 1 ಎಕರೆ 1 ಎಕರೆ ಇದ್ದರೆ ಅಲ್ಲಿ ಪೋರ್ಟಲಲ್ಲಿ ಪಂಚ್ ಮಾಡ್ಬೋದು. ಆಯಿತು. ಸೊ ಅರ್ಧ ಎಕರೆ ಇದ್ದವ್ರಿಗೆ ಅಲ್ಲಿ ಅವಕಾಶ ಇಲ್ಲ. ಆಯಿತು. ಸೊ ಮಿನಿಮಮ್ 1 ಎಕರೆ ಇರಬೇಕು. ಆಮೇಲೆ ಈಗ ನಾವು ಭತ್ತ ಬೆಳಿಬೇಕಂದ್ರೆ ನೀರಾವರಿ ಸೌಲಭ್ಯ ಬೇಕೇ ಬೇಕಾಗುತ್ತೆ. ಸೊ ಈ ರೀತಿ ಯಾವ್ಯಾವ ಬೆಳೆಗೆ ನೀರಾವರಿ ಅವಶ್ಯಕತೆ ಇದೆಯೋ ಅವರು ನೀರಾವರಿ ಇರಬೇಕಾಗುತ್ತೆ. ಆಮೇಲೆ ಅದರದ್ದು ಪ್ರೊಸೆಸಿಂಗ್ ಚಾರ್ಜಸ್ ಸ್ವಲ್ಪ ಇದೆ. ಸೊ ಆ ಪ್ರೊಸೆಸಿಂಗ್ ಚಾರ್ಜಸ್ನ ನಾವು ಪೇ ಮಾಡಬೇಕಾಗುತ್ತೆ. ಸಾಮಾನ್ಯವಾಗಿ 500 - 600 ರೂಪಾಯಿ ಇದೆ 2.5 ಎಕರೆಗೆ ಪರ್ ಹೆಕ್ಟೇರ್. ಓಕೆ. 500 - 600 ರೂಪಾಯಿ ಇದೆ. ಸೊ ಆ ಪ್ರೊಸೆಸಿಂಗ್ ಚಾರ್ಜಸ್ನ ರೈತರೇ ಭರಿಸ್ಬೇಕಾಗುತ್ತೆ. ಇದನ್ನು ಒಂದ್ಸರಿ ರಿಜಿಸ್ಟರ್ ಮಾಡಿದ್ರೆ ಸಾಕ? ಇಲ್ಲ ಸರ್, ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ, ಯಾಕಂದ್ರೆ ರೈತರು ಅದೇ ತಾಕಿನಲ್ಲಿ ಬೀಜೋತ್ಪಾದನೆ ಮಾಡಲ್ಲ. ಇವತ್ತು ಈ ತಾಕಿನಲ್ಲಿ ಮಾಡಿರ್ತಾರೆ, ಇನ್ನೊಂದು ಸರ್ವೆ ನಂಬರಲ್ಲಿ ಮುಂದಿನ ವರ್ಷದಲ್ಲಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ಪ್ರತಿ ವರ್ಷ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಪ್ರತಿ ಹಂಗಾಮಿಗೂ ಅಥವಾ ವರ್ಷಕ್ಕೊಂದು ಬಾರಿ? ಪ್ರತಿ ಹಂಗಾಮಿಗೂ. ಸೀಡ್ ಪ್ರೊಡಕ್ಷನ್ ಈ ವರ್ಷ ಮಾಡಿದರೆ ಮುಂದಿನ ಮತ್ತೆ ಬೇರೆ ಬೆಳೆಗೆ ಮತ್ತೆ ರಿಜಿಸ್ಟ್ರೇಷನ್. ರಿಜಿಸ್ಟ್ರೇಷನ್ ಅಂದರೆ ಏನಿಲ್ಲ ಸರ್, ಅವ್ರ ಹೆಸರು, ಅವ್ರ ಊರು, ಯಾವ ಸರ್ವೆ ನಂಬರು ಅಷ್ಟೇ ಕೇಳುತ್ತೆ. ಹೌದೇ? ಆಮೇಲೇನೋ GPS ಫೋಟೋಗಳನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂತಾರಲ್ಲ? ಮೊದಲು ಈ ಪ್ರಮಾಣಿತ ಸಂಸ್ಥೆಯಿಂದ ಏನು ಅಧಿಕಾರಿಗಳು ಬರ್ತಿದ್ರು, ಅವರು ಮ್ಯಾನ್ಯಲ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ರು. ಫಾರ್ಮ್ ನಂಬರ್ 1, ಫಾರ್ಮ್ ನಂಬರ್ 2 ಆ ಥರ. ಸೊ ಈಗ ಸಾತಿಯಲ್ಲಿ ಏನಾಗಿದೆ, ಡಿಜಿಟಲಲ್ಲಿ ಆ ರೈತರ ತಾಕಿನಲ್ಲಿ ಹೋದಾಗ ಮಾತ್ರ ಅದು ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಅಲ್ಲಿ GPS ಫೋಟೋ ಅಪ್ಲೋಡ್ ಮಾಡಿರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾವುದೇ ರೀತಿಯ ಅನುಮಾನ ಕಂಡು ಬರಲ್ಲ. ಅಲ್ಲ, ಅದು ಸರಿ ಬಿಡಿ. ಎಲ್ಲ ಹಂತದಲ್ಲೂ ಪರೀಕ್ಷೆ ಆದಂಗೆ ಆಗುತ್ತೆ. ಈಗ ಅದನ್ನು ಆಧಾರವಾಗಿ ಇಟ್ಕೊಂಡೆ ನೀವು ಬೀಜದ ಪ್ರೋಸೆಸ್ಸಿಂಗು ಮತ್ತೊಂದು ಮಾಡ್ತೀರಿ. ಹೌದು ಸರ್. ಯಾಕೆಂದರೆ ಬೀಜ ಅಂದರೆ ಬಹಳ ಮುಖ್ಯ ಅಲ್ವಾ? ಇನ್ನೊಬ್ಬ ರೈತನ ಭವಿಷ್ಯ ಅದರಲ್ಲಿ ಅಡಗಿದೆ. ಈಗ ಎಷ್ಟೋ ಜನರಿಗೆ ಬೀಜೋತ್ಪಾದನಾ ತಾಂತ್ರಿಕತೆಗಳು ಅರಿವಿರಲ್ಲಪ್ಪ. ಅಂಥವ್ರಿಗೆ ತಾವು ತರಬೇತಿನೂ ಕೂಡ ಕೊಡ್ತೀರಾ? ತರಬೇತಿ ಕೊಡ್ತೀವಿ ನಾವು. ಪ್ರತಿಯೊಬ್ಬರು ರೈತರಿಗೆ ಏನಂದರೆ ವರ್ಷದಲ್ಲಿ 1 ಸತಿ ಅಥವಾ 2 ಸತಿ ತರಬೇತಿಯನ್ನು ಕೊಡಲಾಗೋದು. ಅಥವಾ ನೀವು ಪರ್ಸ್ನಲ್ ಏನಾದ್ರು ಬಂದು ಭೇಟಿ ಆದ್ರೂ ನಾವು ನಮಗೆ ತರಬೇತಿಯನ್ನು ಅಥವಾ ಮಾಹಿತಿಯನ್ನು ಕೊಡ್ತೀವಿ ಅಲ್ವೇ? ಅಂದರೆ ಈಗ ಹೊಸದಾಗಿ ಬೀಜೋತ್ಪಾದನೆ ಮಾಡುವಂತಹ ರೈತರಿಗೂ ಕೂಡ ಅವಕಾಶ ಇದೆಯಾ? ಅವಕಾಶ ಇದೆ ಅಲ್ವಾ? ಈಗ ಸಾಮಾನ್ಯವಾಗಿ ಈಗ ಬೇಸಿಗೆ ಹಂಗಾಮಿನಲ್ಲಿ ಯಾವ್ಯಾವ ಬೀಜೋತ್ಪಾದನೆ ಮಾಡ್ತೀರಿ? ಭತ್ತ ಮಾಡ್ತೀರಿ. ಭತ್ತ, ರಾಗಿ. ರಾಗಿನೂ ಮಾಡ್ತೀರಿ. ಹೆಸರು ಉದ್ದು ಮಾಡ್ತೀವಿ ಅಲ್ವಾ? ಅಂದರೆ ಈಗ ಮುಂದಿನ ಹಂಗಾಮು ಬೇಸಿಗೆನಲ್ಲಿ ಬೀಜೋತ್ಪಾದನೆ ಮಾಡ್ಬೋದು ರೈತರು? ಮಾಡ್ಬೋದು. ಆಯ್ತರಪ್ಪ. ಈಗ ವಾಣಿಜ್ಯ ಉದ್ದೇಶಕ್ಕೆ ಬೆಳೆಯೋಕ್ಕೂ ಬೀಜೋತ್ಪಾದನೆಗೆ ಬೆಳೆಯೋಕ್ಕೂ ಏನಾದ್ರು ವ್ಯತ್ಯಾಸ ಇದೆಯಾ? ಈಗ ನಾವು ಧಾನ್ಯ ಅಂತ ಏನು ಹೇಳ್ತೀವಿ, ನಾವು ಕಾಳುಗಳು ಬೆಳೆಯೋಕ್ಕೆ ಮತ್ತು ಬೀಜೋತ್ಪಾದನೆಗೆ ವ್ಯತ್ಯಾಸ ಇಷ್ಟೇ. ನಾವು ಬೆರಕೆ ಇದ್ದರೆ ವಾಣಿಜ್ಯ ಇದರಲ್ಲಿ ತೆಗೆಯೋದಿಲ್ಲ. ಇಲ್ಲ, ಯಾಕಂದರೆ ನಮಗೆ ಇಳುವರಿ ಕಡಿಮೆ ಆಗುತ್ತೆ. ಸೊ ಅಲ್ಲಿ ನಾವು ಅದು ಬೆರಕೆನ ಹಾಗೆ ಇಟ್ಕೊಂಡು ನಾವು ಅದನ್ನು ಕಟಾವು ಮಾಡ್ಬೋದು. ಈ ಬೀಜೋತ್ಪಾದನೆಯಲ್ಲಿ ಯಾವುದೇ ಬೆರಕೆ ಇರಬಾರ್ದು, ಕಳೆ ಇರಬಾರ್ದು, ಅದೇ ಬೆಳೆಯ ಬೆರಕೆನೂ ಇರಬಾರ್ದು, ಬೇರೆ ತಳಿಯ ಬೆರಕೆನೂ ಇರಬಾರ್ದು. ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಬೆರಕೆ ಮುಕ್ತ ಬೀಜೋತ್ಪಾದನೆಯನ್ನು ಮಾಡ್ಬೋದು. ಅಲ್ಲ, ಬೀಜೋತ್ಪಾದನೆ ಗುಣಮಟ್ಟ ಒಂದು ಕಡೆ ಬಿಡಿ, ಈಗ ರೈತನಿಗೆ ಏನು ಅನುಕೂಲ ಅಂತ ನಾನು ಕೇಳ್ತಿರೋದು. ಅವನು ವಾಣಿಜ್ಯ ಉದ್ದೇಶಕ್ಕೆ ಬೆಳಿಬೋದಲ್ಲ, ಯಾಕೆ ಬೀಜಕ್ಕಾಗಿ ಬೆಳಿಬೇಕು ಅಂತ? ಒಳ್ಳೆ ಪ್ರಶ್ನೆ. ಇದನ್ನ ಯಾವ ರೀತಿ ಅಂದರೆ, ಈ ವಾಣಿಜ್ಯ ಬೆಳೆಗೆ ಬೆಳೆದಿದ್ದ ಮಾರ್ಕೆಟಲ್ಲಿ ಏನಿರುತ್ತೋ ನಾವು ಬೀಜೋತ್ಪಾದನೆ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಬೆಲೆಯನ್ನು ಕೊಡಲಾಗುವುದು. ಓಕೆ. ಅಂದರೆ ಈ ಬೆಲೆನ ಯಾವ ಥರ ತೀರ್ಮಾನ ಮಾಡ್ತೀರಿ? ಬೆಳೆನ ನಾವು ತೀರ್ಮಾನ ಮಾಡಲ್ಲ. ಈ ರಾಜ್ಯ ಬೀಜ ನಿಗಮ ಮತ್ತು ರಾಜ್ಯ ಬೀಜ ಪ್ರಮಾಣಿತ ನಿಗಮ ಸಂಸ್ಥೆಗಳು ಅವರು ಎಲ್ಲ ಮೀಟಿಂಗ್ನ ಮಾಡಿ ಡಿಸೈಡ್ ಮಾಡಿ ಒಂದು ರೇಟ್ನ ಫಿಕ್ಸ್ ಮಾಡ್ತಾರೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ. ಓಕೆ. ಅಂದರೆ ಇಂಥ ದರದಲ್ಲಿ ನೀವು ಖರೀದಿ ಮಾಡಬೇಕು, ಅಂಥ ದರದಲ್ಲಿ ಖರೀದಿ ಮಾಡಬೇಕು, ಅದೇ ದರದಲ್ಲಿ ನಾವು ಮಾರಾಟ ಮಾಡಬೇಕು. ಅಲ್ಲ, ಒಂದು ವೇಳೆ ಮಾರುಕಟ್ಟೆ ದರ ನೀವು ನಿಗದಿ ಮಾಡಿರೋ ದರಕ್ಕಿಂತ ಜಾಸ್ತಿ ಆಗ್ಬಿಡ್ತಪ್ಪ? ಇಲ್ಲ, ಆ ರೀತಿ ಯಾವುದೇ ಬಂದಿಲ್ಲ ಸರ್, ಯಾವ ವರ್ಷ ಇದುವರೆಗೂ ಆಗಿಲ್ವೇ? ಅಂದರೆ ನೀವು ಕೊಡೋ ದರ ಯಾವಾಗಲೂ ಜಾಸ್ತಿ ಇರುತ್ತೆ, ಮಾರುಕಟ್ಟೆ ದರಕ್ಕಿಂತ ಜಾಸ್ತಿನೇ ಇರುತ್ತೆ. ಓಕೆ. ಇನ್ನು ಎರಡನೇ ಪ್ರಶ್ನೆ ರೈತರುಗಳು ಕೇಳೋದು, ಸಾಮಾನ್ಯವಾಗಿ ಅವರು ಉತ್ಪಾದನೆ ಮಾಡಿದ್ದೆಲ್ಲ ನೀವು ತಗೊಳ್ಳಲ್ಲ ಅಂತ. ಈಗ 1 ಎಕರೆನಲ್ಲಿ ನೀರಾವರಿ ಆಶ್ರಯದಲ್ಲೇ ಅವನು ಬೆಳಿತಾನೆ ಅಂತ ಇಟ್ಕೊಳ್ಳಿ. ಈಗ ಉದ್ದನ್ನೇ ತಗೊಳ್ಳೋಣ. ಸಾಮಾನ್ಯವಾಗಿ ಒಂದು 5 ರಿಂದ 6 ಕ್ವಿಂಟಾಲ್ ಬೆಳಿಬೋದು, ಅಥವಾ ಇನ್ನೂ ಜಾಸ್ತಿನೇ ಬೆಳಿಬೋದು. ಒಂದು 5 ಕ್ವಿಂಟಾಲ್ ಬೆಳೆದಿದ್ದಾನೆ ಅಂತ ಅನ್ಕೊಳ್ಳಿ. ಈಗ 5 ಕ್ವಿಂಟಾಲ್ನ ತಾವು ಬೀಜಕ್ಕಾಗಿ ಆಯ್ಕೆ ಮಾಡ್ಕೋತೀವಿ ಸರ್. ಈ ಸಾತಿ ಪೋರ್ಟಲ್ ಅಂತ ಏನಿದೆ ಅದರಲ್ಲಿ ಮ್ಯಾಕ್ಸಿಮಮ್ ಬೆಳೆ ಎಷ್ಟು ಬರ್ಬೋದು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಸಪೋಸ್ ಈಗ ರೈತರು ಏನು ಮಾಡ್ತಾರೆ, ಬೇರೆ ಬೇರೆ ಅವ್ರ ಪಕ್ಕದ ರೈತರಿಂದ ತಗೊಬರ್ಬೋದು. ಸೊ ಆ ರೀತಿ ಮಾಡೋದ್ರಿಂದ ಅದರಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಬೆಳೆಯುತ್ತೆ ಆ ಬೆಳೆ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಅಷ್ಟು ಕ್ವಿಂಟಲ್ನ ನಾವು ತಗೋತೀವಿ. ತಗೊಳಕ್ಕಾಗಿಲ್ಲ, ಯಾವಾಗ ತಗೊಳಕ್ಕಾಗಲ್ಲ ಅಂದರೆ ಅವ್ರು ಏನಾದರೂ ಬೆರಕೆ ತೆಗೆದಿಲ್ಲ, ಇಲ್ಲ ರೋಗಗ್ರಸ್ತದಿಂದ ಕೂಡಿದ್ದು. ಸೊ ಈ ರೀತಿ ಆದಾಗ ನಾವು ಅದನ್ನು ರಿಜೆಕ್ಟ್ ಮಾಡ್ತೀವಿ.
ಅಲ್ಲ, ಎಷ್ಟೇ ಒಳ್ಳೆ ಗುಣಮಟ್ಟದಲ್ಲಿ ಬೆಳೆದ್ರು ನೀವು ಪ್ರೋಸೆಸ್ ಮಾಡಿದಾಗ ಚೀಕ್ ಕಾಳು ಆ ಕಾಳು ಈ ಕಾಳು ಅಂತ ಹೋಗುತ್ತಲ್ರಪ್ಪ. ಹೌದು ಹೋಗುತ್ತೆ ಅಲ್ವಾ? ಅದನ್ನ ಅವ್ರಿಗೆ ವಾಪಸ್ ಅದನ್ನ ನಾವು ರಿಜೆಕ್ಟೆಡ್ ಸೀಡ್ಸ್ ಅಂತ ಏನು ಹೇಳ್ತೀವಿ, ಅದನ್ನ ಅವ್ರಿಗೆ ರೈತರಿಗೆ ಮರಳಿಸ್ತೀವಿ. ಓಕೆ, ಅದನ್ನ ಅವರು ಇದಕ್ಕಾಗಿ ಬಳಕೆ ಮಾಡ್ಕೋಬಹುದು, ಆಹಾರವಾಗಿ ಬಳಸ್ಬೋದು, ವಾಣಿಜ್ಯ ಉದ್ದೇಶಗಳು ಬೇರೆ ಏನಾದ್ರು ಇದ್ರು ಮಾರ್ಕೋಬಹುದು ಅಲ್ವೇ? ಈಗ ಬೀಜ ಅಂತ ನೀವೇನು ಖರೀದಿ ಮಾಡ್ತೀರಿ ಅದಕ್ಕೆ ನೀವು ನಿಗದಿಪಡಿಸಿರುವಂತಹ ದರ ಕೊಡ್ತೀರಿ. ಹೌದು ಸರ್. ಈಗ ಬೀಜೋತ್ಪಾದನೆ ಲಾಭದಾಯಕವೇ? ಲಾಭದಾಯಕ ಇದೆ ಸರ್. ಯಾಕಂದ್ರೆ ಮಾರ್ಕೆಟಲ್ಲಿ ನೀವು ಏನು ಕಾಳುಗಳು ಏನು ಬೆಳಿತೀರಿ ಅದಕ್ಕಿಂತ ನಿಮ್ಗೆ 500 to 600 ರೂಪಾಯಿ ಜಾಸ್ತಿನೇ ಇರುತ್ತೆ. ಆದರೆ ಬಹಳ ಎಚ್ಚರಿಕೆಯಿಂದ ಬೆಳಿಬೇಕಲ್ಲ ಇದನ್ನ. ಹೌದು, ಬೇರೆ ಥರ ಬೆಳೆಯೋಕ್ಕಾಗಲ್ಲ. ಅಂದರೆ ಆಗ ಉತ್ಪಾದನಾ ಖರ್ಚು ಜಾಸ್ತಿ ಆಗ್ಬೋದಲ್ವೇ? ಏನಿಲ್ಲ ಸರ್, ಬೆಡಕೆ ತೆಗಿಯೋದಂದ್ರೆ 1 to 2 ಆಳುಗಳು ಅಷ್ಟೇ ಹೆಚ್ಚಾಗುತ್ತೆ ವಿನ ಇನ್ನೇನು ಜಾಸ್ತಿ ಆಗಲ್ಲ. ನೀವು ನಾರ್ಮಲ್ ಆಗಿ ಏನು ಕಾಳುಗಳು ಬೆಳೀತಿರೋ ಅದೇ ಥರ ಬೆಳಿಬೋದು. ಈ ಬೆರಕೆ ಬಂದಾಗ ನಾವು ತೆಗಿಬೇಕಾಗುತ್ತೆ. ಸಾಮಾನ್ಯವಾಗಿ ಸಿದ್ಧಾರೂಢ ಸಿಂಗಾಡಿ ಅವರೇ ಈ ದ್ವಿದಳ ಧಾನ್ಯದ ಬೆಳೆಗಳನ್ನೆಲ್ಲ ಚೆಲ್ಬಿಡ್ತಾರೆ ಉಳುಮೆ ಮಾಡಿ. ಆದರೆ ನಿಮಗೆ ಆದರೆ ನೀವು ಸಾಲಲ್ಲಿ ಬಿತ್ತನೆ ಮಾಡಿ ಅಂತೀರಿ, ಇದೇ ಅಂತರ ಕಾಪಾಡಿ ಅಂತೀರಿ. ಸೊ ಈ ತರಹ ಒಂದಷ್ಟು ವ್ಯಾವಸಾಯಿಕ ವಿಧಾನಗಳನ್ನು ತಾವು ಸಜೆಸ್ಟ್ ಮಾಡ್ತಿರಲ್ವೇ? ಅದಕ್ಕಾಗಿ ಖರ್ಚು ಜಾಸ್ತಿ ಆಗಲ್ವೇ? ಮತ್ತು ಎಷ್ಟೋ ಜನ ಗೊಬ್ಬರ ಹಾಕಲ್ಲ ವಾಣಿಜ್ಯ ಉದ್ದೇಶಕ್ಕಾದರೆ, ಇಲ್ಲಾಂದ್ರೆ ಗೊಬ್ಬರ ಹಾಕಬೇಕು, ಇಲ್ಲ ಕೀಟಗಳಿದ್ರೆ ಔಷಧಿ ಹೊಡಿಬೇಕು, ಎಲ್ಲ ಥರ ನಿರ್ವಹಣೆ. ವಾಣಿಜ್ಯಕ್ಕೆ ಬೆಳೆಯೋಕ್ಕೋಸ್ಕರನೂ ಕೀಟಗಳು ಸಿಂಪರಣೆ ಮಾಡಲೇಬೇಕಾಗುತ್ತೆ. ಸೊ ಅವ್ರು ಯಾವ ರೀತಿ ಬೆಳೀತಿರ್ತಾರೋ ಅದೇ ರೀತಿ ಬೆಳೆದು ನಾವು ಹೇಳೋ ಕ್ರಮಗಳನ್ನ ಅನುಸರಿಸಿದರೆ ಬೀಜೋತ್ಪಾದನೆಗೆ ಒಳ್ಳೆಯದಾಗುತ್ತೆ ಅಲ್ವಾ? ಹಾಗಾಗಿ ತಾವು ಹೇಳೋದು VC ಫಾರಮ್ಗೆ ಬಂದು ಬೀಜೋತ್ಪಾದನೆ ಮಾಡುವಂತಹ ರೈತರು ಬೀಜವನ್ನು ನಿಮ್ಮಿಂದ ಪಡ್ಕೊಂಡು ಬೀಜೋತ್ಪಾದನೆ ಮಾಡ್ಬೋದು ಅಲ್ವೇ? ಮಾಡ್ಬೋದು ಸರ್. ಓಕೆ, ಈಗ ತಾವು ತರಬೇತಿಯನ್ನು ಕೂಡ ಕೊಡ್ತೀರಿ. ತರಬೇತಿ ಕೊಡ್ತೀವಿ, ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿದ ಇನ್ಫಾರ್ಮೇಶನ್ ಕೊಡ್ತೀವಿ, ಯಾವ ರೀತಿ ಬೀಜೋತ್ಪಾದನೆ ಮಾಡ್ಬೋದು. ಓಕೆ, ನೀವು ಅವ್ರ ತಾಕಿಗೂ ಭೇಟಿ ಕೊಡ್ತೀರಾ? ತಾಕಿಗೆ ಪ್ರತಿ ಹಂತದಲ್ಲಿ ವಿಸಿಟ್ ಮಾಡ್ತೀವಿ ಸರ್ ನಾವು. ಹೌದಾ? ಹೌದು. ಈ ಪರಿವೀಕ್ಷಣೆ ಸಾತಿ ಪೋರ್ಟಲ್ ಅಂತ ಏನು ಹೇಳಿದೆ ನಾನು, ಪರಿವೀಕ್ಷಣೆಗೆ ಅಂತೇಳಿ ಪ್ರತಿ ಹಂತದಲ್ಲೂ ನಾವು ವಿಸಿಟ್ ಮಾಡಿ ಅದನ್ನು ವೀಕ್ಷಣೆ ಮಾಡ್ತೀವಿ. ಈಗ ನೀವು 4 ಬೆಳೆ ಹೇಳ್ತಿದ್ದೀರಪ್ಪ. ಈಗ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ತೊಗರಿ ಮಾಡ್ತಾರೆ, ಮತ್ತೇನೋ ಮಾಡ್ತಾರೆ. ಹಾಗೆ ಬೇರೆ ಬೇರೆ ವಿಶ್ವವಿದ್ಯಾನಿಲಯದ ಸಹಯೋಗದಲ್ಲೂ ಕೂಡ ಬೀಜೋತ್ಪಾದನೆ ನಮ್ಮ ಭಾಗದ ರೈತರು ಮಾಡ್ಬೋದೇ? ಮಾಡ್ಬೋದು. ಈ ಸಾತಿ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿ ಯಾವ ಯೂನಿವರ್ಸಿಟಿ ಅಲ್ಲ ಯಾವ ಇದರಿಂದನೂ ಮಾಡ್ಬೋದು. ಅಂದರೆ ಅವನಿಗೆ ಬೇಕಾದಂತಹ ಬೆಳೆನ ಆಯ್ಕೆ ಮಾಡಿ ಬೀಜವನ್ನು ಉತ್ಪಾದನೆ ಮಾಡೋ ಸ್ವಾತಂತ್ರ್ಯ ರೈತನಿಗಿದೆ ಅಲ್ವಾ? ಇದು ಒಂದು ಅನುಕೂಲಕರವಾದಂತಹ ಅಂಶನೇ. ಹೌದು ಅಲ್ವೇ? ಹಾಂ, ಈಗ ಬೀಜೋತ್ಪಾದನೆ ಲಾಭದಾಯಕ ಅಂದರೆ ಮತ್ತೆ ರೈತನು ಒಳ್ಳೆ ರೀತಿಯಲ್ಲಿ ಬೀಜೋತ್ಪಾದನೆ ಮಾಡಿದ್ರೆ ಒಂದು ಮರ್ಯಾದೆನೂ ಇರುತ್ತಲ್ವೇ? ಒಳ್ಳೆ ಬೆಲೆನೂ ಸಿಗುತ್ತೆ. ನನ್ನ ಬೀಜನ ಬೇರೆಯವ್ರು ಬೆಳೆದು ರೈತರು ಅದನ್ನು ಅವ್ರ ಹೆಮ್ಮೆಯಿಂದ ಹೇಳ್ಬೋದು. ಓಕೆ, ಮೊಳಕೆ ಪರೀಕ್ಷೆ, ಬೀಜೋತ್ಪಾದನೆ ಹಂತಗಳು ಇವನ್ನೆಲ್ಲ ವೈಜ್ಞಾನಿಕವಾಗಿ ನೀವು ತೀರ್ಮಾನ ಮಾಡ್ತೀರಿ ವಿಜ್ಞಾನಿಗಳು. ಈಗ ಬೀಜ ಗುಣಮಟ್ಟವನ್ನು ತಾವೇನು ಪರೀಕ್ಷೆ ಮಾಡಿ ರೈತನಿಗೆ ಕೊಡ್ತೀರಲ್ಲ, ಈಗ ಆ ರೈತ ಮತ್ತೊಮ್ಮೆ ಏನಾದರೂ ಬೀಜೋಪಚಾರ ಮಾಡೋದು ಮಗದೊಂದು ಅವನ್ನೆಲ್ಲ ಮಾಡಬೇಕಾಗತ್ತಾ? ಹೇಗೆ ಬೀಜೋಪಚಾರ? ಈಗ ಯೂನಿವರ್ಸಿಟಿಯಿಂದ ಏನಾದ್ರು ಖರೀದಿ ಮಾಡಿದ್ರೆ ನಾವು ಬೀಜೋಪಚಾರ ಮಾಡಿದ ಬೀಜಗಳನ್ನೇ ಕೊಡ್ತೀವಿ. ನೀವೇ ಮಾಡಿರ್ತೀರಿ? ಹೌದು, ಮಾಡೇನೆ ಕೊಟ್ಟಿರ್ತೀವಿ. ಓಕೆ. ಈಗ ಅವರ ಹಂತದಲ್ಲೇ ಏನಾದ್ರು ಬೀಜ ಇಟ್ಟರೆ ಬೀಜೋಪಚಾರ ಮಾಡೋದು ಹೇಗೆ, ಅದ್ರ ಬಗ್ಗೆ ಏನಾದರೂ ಒಂದಷ್ಟು ಮಾಹಿತಿ? ಸೊ ಬೀಜೋಪಚಾರ ಅಂದರೆ ನಾವು 2 ರೀತಿ ಮಾಡಬೇಕಾಗುತ್ತೆ. ಒಂದು ರಾಸಾಯನಿಕ, ಒಂದು ಸಾವಯವ. ಸೊ ಅದರಲ್ಲಿ 2 ವಿಧಾನ ಬರುತ್ತೆ. ಈಗ ರಾಸಾಯನಿಕ ಅಂತಂದರೆ ಪ್ರತಿ ಎಕರೆಗೆ 25 to 30 kg ಭತ್ತಕ್ಕೆ 50 to 60 ಗ್ರಾಮ್ ಕಾರ್ಬೆಂಡೇಸಿಯಮ್ನ ಬೀಜೋಪಚಾರ ಮಾಡಬೇಕಾಗುತ್ತೆ. ಸೊ ಈಗ ಸಾವಯವ ಬಂದರೆ ಟ್ರೈಕೋಡರ್ಮಾ ಇದೆ, ಝೋಸ್ಟೋಬ್ಯಾಕ್ಟರ್ ಇದೆ, ಝೋಸ್ಪೈರಲಮ್ ಇದೆ, ಈ ತರಹ ಜೀವಾಣುಗಳಿಂದ ಉಪಚಾರ ಮಾಡ್ಬೋದೇ? ಟ್ರೈಕೋಡರ್ಮಾ ಇಂದ ಮಾಡ್ಬೋದು, ಅಜೋಸ್ಪಿರಲಮ್ ಇಂದ ಮಾಡ್ಬೋದು. ಸೊ ಅದನ್ನು 2.5 ಗ್ರಾಮ್ ಪ್ರತಿ kg ಬೀಜಕ್ಕೆ ಬೀಜೋಪಚಾರ ಮಾಡಬೇಕಾಗುತ್ತೆ ಅಲ್ವಾ? ಓಕೆ, ಅಂದರೆ ಬೀಜದಿಂದ ಬರುವಂಥ ರೋಗಗಳನ್ನು ಹತೋಟಿ ಮಾಡೋದಕ್ಕೆ ಬೀಜೋಪಚಾರ ಒಳ್ಳೆಯದು. ಹೌದು ಸರ್. ಅಲ್ವೇ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ? ಹೌದು ಸರ್. ಈಗ ನಿಮ್ಮ ವಿಭಾಗದಲ್ಲಿ ಎಷ್ಟು ಜನ ಕೆಲಸ ಮಾಡ್ತೀರಿ? ನಾವು ಒಬ್ಬನೇ ಇದ್ದೀನಿ ಸರ್. ನೀವು ಒಬ್ಬರೇ ಇದ್ದೀರಾ? ಯಾಂತ್ರೀಕರಣನೂ ಇರುತ್ತೆಯಾ ಬೀಜೋತ್ಪಾದನೆಯಲ್ಲಿ? ಯಾಂತ್ರೀಕರಣ ಇರುತ್ತೆ ಸರ್. ಅದರಿಂದ ಏನಂದರೆ ಈಗ ಹಾರ್ವೆಸ್ಟಿಂಗಿಗೆ ಯಾಂತ್ರೀಕರಣ ಬಂದಿದೆ. ಸೊ ಕಂಬೈನ್ ಹಾರ್ವೆಸ್ಟರ್ ಅಂತ ನಾವೇನು ಕರಿತೀವಿ. ಸೊ ಯಾಂತ್ರೀಕರಣದಿಂದ ಒಂದು ಡಿಸ್ಅಡ್ವಾಂಟೇಜ್ ಏನಿದೆ, ಈ ಬೇರೆ ಬೆಳೆದ ರೈತರದಿಂದ ಏನಾದರೂ ಮಾಡಿ ಮತ್ತೆ ನೆಕ್ಸ್ಟ್ ಈ ಬೀಜೋತ್ಪಾದನೆ ಏನಾದರೂ ಹಾರ್ವೆಸ್ಟ್ ಮಾಡಿದರೆ ಸೊ ಅಲ್ಲಿ ಬೆರಕೆ ಆಗೋ ಸಾಧ್ಯತೆ ಇರುತ್ತೆ. ಓಕೆ. ಸೊ ಅದರಿಂದ ಏನು ಮಾಡಬೇಕು, ಮೊದಲನೇದಾಗಿ 1 ಚೀಲ ಅಥವಾ 2ನೇ ಚೀಲ ನಾವು ಹಾರ್ವೆಸ್ಟ್ ಮಾಡಿದಾಗ 1 ಅಥವಾ 2 ಚೀಲಗಳನ್ನು ನಾವು ತೆಗೆದಿಡಬೇಕಾಗುತ್ತೆ. ಯಾಕಂದರೆ ಬೇರೆ ಬೆಳೆಯ
ಅಥವಾ ಅದೇ ತಳಿಯ ಏನಾದರೂ ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಮುಂದಿನ ದಿನಗಳಲ್ಲಿ ಬೆರಕೆಯಾಗಿ ಕಂಡುಬರುತ್ತೆ. ಪ್ರೋಸೆಸ್ ಮಾಡೋಕ್ಕೂ ಸುಮಾರಷ್ಟು ಇರಬೇಕಲ್ವ ನೀವು ಯಂತ್ರಗಳು, ತೂರೋದು ಮಾಡೋದು ಕೇರೋದು ಇಂಥವೆಲ್ಲ ಯಂತ್ರಗಳಿರ್ತವೆ. ಯಂತ್ರದ ಮೂಲಕನೂ ಕೂಡ ಬೀಜೋತ್ಪಾದಕ ರೈತರು ಬೀಜವನ್ನು ಉತ್ಪಾದನೆ ಮಾಡಬಹುದು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳೆಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು NS ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಕರಿಗೆ ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಕೃಷಿ ಬೆಳಗು. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೇ ನಿಮ್ಮನ್ನೇ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? 9900973363. ಇನ್ನೊಮ್ಮೆ ಹೇಳ್ತೀರಾ? 9900973363. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900973363. ಒಳ್ಳೆಯದು ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರ ಇದುವರೆಗೂ ಬೀಜೋತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಇದುವರೆಗೆ ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೊಂದಿಗೆ ಬೀಜೋತ್ಪಾದನೆಯ ಪ್ರಾಮುಖ್ಯತೆಯನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಮುಸುಕಿನ ಜೋಳದ ಬೇಸಾಯವನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ಮಹದೇವು ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ ಕೃಷಿ ದೀವಿಗೆ ಹಿಡಿದು ಹೊಸ ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಸಹಗಾಯನ ಚೈತ್ರಿಕಾ. ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ.